Okay, dear students, today we are going to discuss about fundamental laws in nature. Now the question is, what do you mean by fundamental laws? ಮೂಲಭೂತ ತತ್ವಗಳು, ಮೂಲಭೂತ ನಿಯಮಗಳು ಅಂತ ಕರಿತೀವಿ ನಾವು. ಏನು ಈ ಫಂಡಮೆಂಟಲ್ ಲಾಸ್ ಅಂದರೆ? ಮೂಲಭೂತ ತತ್ವಗಳು, ಮೂಲಭೂತ ನಿಯಮಗಳು ಏನು? ನೋಡ್ರಿ, ಯಾವುದೇ ಒಂದು ಸಂಘ ಸಂಸ್ಥೆಗಳಾಗಿರ್ಬೋದು, ಇವುಗಳನ್ನು ಕರೆಕ್ಟಾಗಿ ನಡೆಸಬೇಕಂದ್ರೆ ಕೆಲವೊಂದಿಷ್ಟು ನಿಯಮಗಳು ಬೇಕು, ಕೆಲವೊಂದಿಷ್ಟು ಲಾಸನ್ನು ಮಾಡಬೇಕು. ವೆನ್ ಯು ಫಾಲೋ ದೋಸ್ ಲಾಸ್, ಡೆಫಿನೆಟ್ಲಿ those institutions will success. ಹೌದಾ? ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಈಗ ನಮ್ದು ತಗೊಳ್ಳಿ, ಸ್ವಾಮಿ ವಿವೇಕಾನಂದ ಸೈನ್ಸ್ ಕಾಲೇಜ್, ಇದೊಂದು ಇನ್ಸ್ಟಿಟ್ಯೂಟ್. ಇದನ್ನು ಕರೆಕ್ಟಾಗಿ ರನ್ ಮಾಡಬೇಕಂದ್ರೆ ಏನು ಮಾಡಬೇಕು? ಕೆಲವೊಂದು ರೂಲ್ಸ್ ಇರಬೇಕು, ಕೆಲವೊಂದಿಷ್ಟು ರೆಗ್ಯುಲೇಷನ್ಸ್ ಇರಬೇಕು, ಕೆಲವೊಂದಿಷ್ಟು ನಿಯಮಗಳಿರಬೇಕು. ಯಾವಾಗ ಈ ನಿಯಮಗಳನ್ನು, ಈ ಲಾಸ್ಗಳನ್ನು ನಾವು ಪಾಲನೆ ಮಾಡ್ತಾವಲ್ಲ, ಆವಾಗ ಆ ಇನ್ಸ್ಟಿಟ್ಯೂಟ್ ಸಕ್ಸಸ್ಫುಲ್ ಆಗಿ ರನ್ ಆಗುತ್ತೆ. ಹಂಗಾರೆ ವಿತೌಟ್ ಲಾಸ್ ವಿ ಕಾಂಟ್ ರನ್ ದ ಇನ್ಸ್ಟಿಟ್ಯೂಟ್. ನೋಡಿ, ಇಷ್ಟು ಸಣ್ಣ ಇನ್ಸ್ಟಿಟ್ಯೂಟನ್ನೇ ನಾವು ರನ್ ಮಾಡಬೇಕಂತಂದ್ರೆ ಲಾಸ್ ಬೇಕು. ಏನು ಆ ಲಾಸ್? ಇಂಥ ಯೂನಿಫಾರ್ಮೇ ಹಾಕೊಂಡ್ಬರ್ಬೇಕು, ಹುಡುಗರು ಹಿಂಗೇ ಇರಬೇಕು, ಯಾರು ಹಿಂಗೇ ಇರಬೇಕು, ಟೀಚರ್ ಇಷ್ಟಕ್ಕೆ ಬರಬೇಕು, ಇಷ್ಟವರ ತಗೋಬೇಕು, ಇಷ್ಟಕ್ಕೆ ಕಾಲೇಜ್ ಬಿಡಬೇಕು, ಈಗ ರೂಲ್ಸ್ ಅದ. ಹೌದಾ? ಸೊ ಒಂದು ಈ ಚಿಕ್ಕ ಇನ್ಸ್ಟಿಟ್ಯೂಟ್ ನಡಿಬೇಕಂದ್ರೆ ಲಾಸ್ ಬೇಕು, ನಿಯಮಗಳಿವೆ. ಹಂಗಾರೆ ಈ ದೊಡ್ಡ ವಿಶ್ವ ನಡಿಬೇಕಂತಂದ್ರೆ ಇದಕ್ಕೂ ಲಾಸ್ ಅಲ್ಲ. ಕೆಲವೊಂದಿಷ್ಟು ಲಾಸ್ ಇದನ್ನ ನಡೆಸ್ತಾ ಇವೆ. ಹಂಗಾರೆ ಯಾವ ಲಾಸ್ ಈ ಯೂನಿವರ್ಸ್ ನಡೆಸ್ತಾ ಇದೆಯಲ್ಲ ಸಕ್ಸಸ್ಫುಲ್ ಆಗಿ, ದೋಸ್ ಲಾಸ್ ಆರ್ ಕಾಲ್ಡ್ ವಾಟ್? ಫಂಡಮೆಂಟಲ್ ಲಾಸ್. ದ ಲಾಸ್ which run the universe successfully, those laws are known as ಫಂಡಮೆಂಟಲ್ ಲಾಸ್ ಅಂತ ಕರಿತೇವೆ. ಹೌದಾ? ಈ ವಿಶ್ವವನ್ನು ನಡೆಸ್ತಕ್ಕಂಥ ಲಾಸ್ಗೆ ಏನು ಕರಿತೀವಿ? ಫಂಡಮೆಂಟಲ್ ಲಾಸ್ ಅಂತ ಕರಿತೀವಿ. ಅಂದರೆ ವಾಟ್ ಯು ಮೀನ್ ಬೈ ಫಂಡಮೆಂಟಲ್ ಲಾಸ್ ಅಂತ ಕೇಳಿದರೆ, ದ ಲಾಸ್ ವಿಚ್ ರನ್ ದ ಯೂನಿವರ್ಸ್ ಸಕ್ಸಸ್ಫುಲಿ, ದೋಸ್ ಲಾಸ್ ಆರ್ ನೋನ್ ಆಸ್ ಫಂಡಮೆಂಟಲ್ ಲಾಸ್ ಅಂತ ಕರಿತೀವಿ. ಹೌದಾ? ಹಂಗಾರೆ ನಾವು ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಫಂಡಮೆಂಟಲ್ ಲಾಸ್ ಇನ್ ನೇಚರ್. ಓಕೆ, ಫಂಡಮೆಂಟಲ್ ಲಾಸ್, ಫಂಡಮೆಂಟಲ್ ಲಾಸ್ ಇನ್ ನೇಚರ್. ಇಟ್ is Now let us discuss about what are those laws which are conducting our universe. ಹಂಗಾರೆ ನಮ್ಮ ಜಗತ್ತನ್ನು ನಡೆಸ್ತಕ್ಕಂಥ ಆ ಮೂಲಭೂತ ತತ್ವಗಳು ಯಾವುವು, ಆ ಮೂಲಭೂತ ನಿಯಮಗಳು ಯಾವುವು ಅನ್ನೋದನ್ನು ನೋಡೋಣ. ಓಕೆ, ದ ಫಸ್ಟ್ ಫಂಡಮೆಂಟಲ್ ಲಾ ಈಸ್ ಲಾ ಆಫ್ conservation of energy. Law of conservation of energy. ಏನು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂದ್ರೆ ಏನು? ಶಕ್ತಿ ನಿತ್ಯತ್ವದ ನಿಯಮ. ಕನ್ನಡ ಮೀಡಿಯಂದವ್ರು ಏನು ಹೇಳ್ತೀರಿ? ಶಕ್ತಿ ನಿತ್ಯತ್ವದ ನಿಯಮ ಅಂತ ಕರಿತೀವಿ ಅದಕ್ಕೆ. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಏನು ಹೇಳ್ತದ? ಕನ್ನಡ ಮೀಡಿಯಂದವ್ರು ಏನು ಹೇಳ್ಬೋದು? ಶಕ್ತಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ಅದನ್ನು ನಾಶಪಡಿಸಲು ಸಾಧ್ಯವಿಲ್ಲ, ಆದರೆ ಅದನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಯಿಸಬಹುದು. ಇದೇ ಶಕ್ತಿ ನಿತ್ಯತ್ವದ ನಿಯಮ. ಹೌದಾ? ಅಂದ್ರೆ ಇದರ ಅರ್ಥ ಏನಂದ್ರೆ, every system on our earth is possessing its own energy. ನಮ್ಮ ವಿಶ್ವದಲ್ಲಿ ಯಾವುದೇ ಸಿಸ್ಟಮ್ ಇರಬಹುದು, ಅದು ಲಿವಿಂಗ್ ಇರಬಹುದು, ನಾನ್ ಲಿವಿಂಗ್ ಇರಬಹುದು, ಇಟ್ ಪೊಸೆಸ್ ಇಟ್ಸ್ ಓನ್ ಎನರ್ಜಿ. ಅದು ತನ್ನ ಸ್ವಂತ ಶಕ್ತಿಯನ್ನು ಹೊಂದಿದೆ. ಆ ಶಕ್ತಿಯನ್ನ
ಕ್ರಿಯೇಟ್ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಡಿಸ್ಟ್ರಾಯ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆದರೆ ಒಂದು ಫಾರ್ಮ್ನಿಂದ ಇನ್ನೊಂದು ಫಾರ್ಮ್ಗೆ ಬದಲಾಯಿಸಬಹುದು. ದಟ್ ಈಸ್ ಕಾಲ್ಡ್ ವಾಟ್? ಶಕ್ತಿ ನಿತ್ಯತ್ವದ ನಿಯಮ, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಹಾಗಾದ್ರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಸ್ಟೇಟ್ಸ್ ದಟ್ energy can neither be created nor be destroyed, but it can be transformed from one form to another form. Okay, let me to explain by giving some examples. ಹಾಗಾದ್ರೆ ಈ ಶಕ್ತಿ ನಿತ್ಯತ್ವದ ನಿಯಮ ಅಂದ್ರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿಗೆ ನಾವು ಒಂದಿಷ್ಟು ಎಕ್ಸಾಂಪಲ್ಸ್ ಅನ್ನು ಕೊಡೋಣ. ಈಗ ನೀವು ಟ್ರೈನ್ ಅನ್ನ ನೋಡ್ತೀರಿ, ಹೌದಾ? ಟ್ರೈನ್ ನಲ್ಲಿ ಬೇಸಿಕಲಿ ಏನ್ ಮಾಡ್ತಾರೆ ಹೇಳೋಣ? ಕಲ್ಲಿದ್ದಲನ್ನ ಬಳಸ್ತಾರೆ. ಕಲ್ಲಿದ್ದಲನ್ನ ಕಾಶಲ್ಲಿ ಉಷ್ಣ ಶಕ್ತಿಯನ್ನು ಪ್ರೊಡ್ಯೂಸ್ ಮಾಡ್ತಾರ. ಆ ಉಷ್ಣ ಶಕ್ತಿಯಿಂದ ಏನಾಗ್ತದ? ಟ್ರೈನ್ ಓಡಾಕ್ ಸ್ಟಾರ್ಟ್ ಮಾಡ್ತದೆ. ಅಂದ್ರೆ ಅದರಂತೇನು ಯಾಂತ್ರಿಕ ಶಕ್ತಿ ಆಯ್ತು. ಇಲ್ಲೇ ಹೀಟ್ ಎನರ್ಜಿ ಗೆಟ್ಸ್ ಕನ್ವರ್ಟೆಡ್ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಉಷ್ಣ ಶಕ್ತಿ ಇದ್ದಿದ್ದು ಯಾಂತ್ರಿಕ ಶಕ್ತಿ ಆಯ್ತು. ಇಲ್ಲಿ ಶಕ್ತಿ ಕ್ರಿಯೇಟ್ ಆಯ್ತು? ಕ್ರಿಯೇಟ್ ಆಗಿಲ್ಲ, ಕನ್ವರ್ಟ್ ಆಗಿದೆ. ಉಷ್ಣ ಶಕ್ತಿ ಯಾಂತ್ರಿಕ ಶಕ್ತಿ ಆಗೈತಿ. ಇಲ್ಲಿ ಯಾವುದೇ ರೀತಿಯ ಶಕ್ತಿ ಕ್ರಿಯೇಟ್ ಆಗ್ತಾ ಇದೆ, ಹೌದಾ? ಉಷ್ಣ ಶಕ್ತಿಯನ್ನ ಇಲ್ಲಿ ಯಾಂತ್ರಿಕ ಶಕ್ತಿಯನ್ನಾಗಿ ಮಾಡ್ತಿದ್ದಾರೆ. ಹೀಟ್ ಎನರ್ಜಿ ಗೆಟ್ಸ್ ಕನ್ವರ್ಟೆಡ್ ಇಂಟು ಮೆಕ್ಯಾನಿಕಲ್ ಎನರ್ಜಿ. ದಟ್ಸ್ ವೈ ದ ಟ್ರೈನ್ ಇಸ್ ರನ್ನಿಂಗ್. ನೀವು ಎಕ್ಸ್ಟ್ರಾ ಎನರ್ಜಿ ಎಲ್ಲಿಂದ ತಗೊಂಬಂದಿಲ್ಲ ಅದನ್ನು ರನ್ ಮಾಡಲಿಕ್ಕೆ. ಹೆಂಗೆ ರನ್ ಆಗ್ತಾ ಇದೆ? ಓನ್ಲಿ heat energy is transformed into mechanical energy. You have not created any energy here. ಇಲ್ಲಿ ಯಾವುದೇ ಶಕ್ತಿಯನ್ನು ನೀವು ಉತ್ಪತ್ತಿ ಮಾಡಿಲ್ಲ, ಡಿಸ್ಟ್ರಾಯ್ ಮಾಡಿಲ್ಲ. ಏನು ಮಾಡಿರಾಗಿದೆ? ಕನ್ವರ್ಟ್ ಮಾಡಲಾಗಿದೆ. ಇದೇ ಶಕ್ತಿ ನಿತ್ಯತ್ವದಲ್ಲಿ. ಓಕೆ, ವೆನ್ ಯು ಆನ್ ದ ಫ್ಯಾನ್ ಆನ್ ಮಾಡ್ರಿ, ಏನಾಗ್ತದ? ಪಟ್ಟನ್ ಬಡನ್ನು ತಗ್ತೀರಿ, ಕರೆಂಟ್ ಪಾಸ್ ಆಗ್ತದ. ಅಂದ್ರೆ ವಿದ್ಯುತ್ ಶಕ್ತಿ, ಎಲೆಕ್ಟ್ರಿಕಲ್ ಎನರ್ಜಿ. ಹೌದಿಲ್ಲ? ಹೌದಲ್ಲ? ಎಲೆಕ್ಟ್ರಿಕ್ ಎನರ್ಜಿ ಪಾಸ್ ಆಗ್ತದ, ಫ್ಯಾನ್ ತಿರುಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲೇನಾಯ್ತು? ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಮೆಕ್ಯಾನಿಕಲ್ ಎನರ್ಜಿ. ವಿದ್ಯುತ್ ಶಕ್ತಿ ಇದ್ದಿದ್ದು ಏನಾಯ್ತು? ಯಾಂತ್ರಿಕ ಶಕ್ತಿ ಆಯ್ತು. ಹೌದಾ? ವ್ಯಾನ್ ಯು ರನ್ ದ ಫ್ಯಾನ್, ವಾಟ್ ಹ್ಯಾಪನ್ಸ್? ಎಲೆಕ್ಟ್ರಿಕಲ್ ಎನರ್ಜಿ ಗೆಟ್ಸ್ ಕನ್ವರ್ಟೆಡ್ ಇಂಟು ಮೆಕ್ಯಾನಿಕಲ್ ಎನರ್ಜಿ. ನೋಡ್ರಿ, ಇಲ್ಲಿ ಎನರ್ಜಿ ಉತ್ಪತ್ತಿ ಆಗ್ತಾ ಇಲ್ಲ. We are not creating any type of energy here. Here, one form of energy is converting to another form. ಅರ್ಥ ಆಗುತ್ತೆ ಅಂತ ಹೇಳಿದ್ರು. ಓಕೆ, ನಾಮೇಲೆ ಇನ್ನೊಂದು ಐರನ್ ಮಾಡ್ತಿಲ್ಲ, ಐರನ್ ಬಾಕ್ಸ್. ಹೌದಾ? ಐರನ್ ಮಾಡೋದು ಏನಾಗ್ತದೆ ಹೇಳೋಣ? ಅಲ್ಲಿ ಕೂಡ ಬಟನ್ ಆನ್ ಮಾಡ್ತೀರಿ, ಅದು ಹೀಟ್ ಆಗ್ತದೆ. ಅಂದ್ರೆ ಎಲೆಕ್ಟ್ರಿಕಲ್ ಎನರ್ಜಿ ಗೆಟ್ಸ್ ಕನ್ವರ್ಟೆಡ್ ಟು ಹೀಟ್ ಎನರ್ಜಿ. Here we are not creating the energy here. Here only one form of energy is going to transform into another form. This is law of conservation of energy. ಹೌದಾ? ನಮ್ಮೊಳಗೆ ಎನರ್ಜಿ ಐತೋ ಇಲ್ಲ? ನಿಮ್ಮೊಳಗೆ ಐತೋ ಇಲ್ಲ? Yes, you are also having energy. I am also having energy. ಲಿವಿಂಗ್ ಥಿಂಗ್ಸ್ ಇರ್ಬೋದು, ನಾನ್ ಲಿವಿಂಗ್ ಥಿಂಗ್ಸ್ ಇರ್ಬೋದು, ಯಾವುದೇ ಇರ್ಬೋದು, ಇಟ್ ಈಸ್ possessing its own energy and that energy will not expire. ಆ ಎನರ್ಜಿ ಎಂದೂ ಸಾಯುವುದಿಲ್ಲ. ಅಲ್ರಿ, ಮತ್ತೆ ನಾವು ಸತ್ತಾಗ ಹೋಗುತ್ತೆ ಕ್ವಶನ್ ಮಾಡ್ತಿಲ್ಲ. ನೀವಾರ ಹೇಳ್ತೀರಿ ನಮಗೂ ಎನರ್ಜಿ ಇದೆ, ಮತ್ತೆ ನಾವು ಸತ್ತಾಗ ಹೋಗುತ್ತೆ. ಯಾಸ್, ನೀವು ಸತ್ ಮೇಲೂ ಕೂಡ ಎನರ್ಜಿ ಇರ್ತದ. ಅರ್ಥ ಆಯ್ತು? ನೀವು ಸತ್ ಮೇಲೂ ಎನರ್ಜಿ ಎಲ್ಲಿ ಹೋಗುತ್ತೆ? ಮಣ್ಣಿಗೆ ಹೋಗುತ್ತೆ. ಅದಕ್ಕೊಂದು ಡೀಪ್ ಐಡಿಯಾ ಐತಿ, ಹೇಳ್ತ ನಿಮ್ಮ ಬಯಾಲಜಿ ಒಳಗೆ. ಅರ್ಥ ಆಯ್ತು? ಅಂದ್ರೆ ಬೇಕಾದಲ್ಲಿ ವಸ್ತು ಅದು ಎಂದೂ ನಾಶ ಆಗುದಿಲ್ಲ, ಅದರ ಶಕ್ತಿ ನಾಶ ಆಗುದಿಲ್ಲ. ಅದು ಲಿವಿಂಗ್ ಇರ್ಬೋದು, ನಾನ್ ಲಿವಿಂಗ್ ಇರ್ಬೋದು. ಓಕೆ, ನಮಗೊಂದು ಕ್ವಶನ್ ರೈಸ್ ಆಗತ್ತೆ. ಏನು ಸರ್? ಒಂದು ಕಲ್ಲಿದೆ, ಆ ಕಲ್ಲಿಗೆ ಎನರ್ಜಿ ಐತೇನ್ರಿ? ನೀವು ಹೇಳ್ರಿ, ಹೆಂಗೆ ಗೊತ್ತಾಗುತ್ತೆ? ಅದು ಈಗ ನಿಮ್ಮನ್ನಾದ್ರೆ ಒಂದು ಬಡ್ರೆ ನೀವು ಒಂದು ಬಿಡಿತೀರಿ ಅಂದ್ರೆ ನೀವು ಶಕ್ತಿ ಐತಿ ಅಂತ. ಹೌದಿಲ್ಲ? ಊಟ ಮಾಡ್ತೀರಿ, ಎಲ್ಲ ಮಾಡ್ತೀರಿ, ಶಕ್ತಿ ಐತಿ ಅಂತ ಅರ್ಥ. ಹೌದಿಲ್ಲ? ಹಾಗಾದ್ರೆ ಒಂದು ಕಲ್ಲು ಬಿಡಲ್ಪ, ಅದಕ್ಕೆ ಶಕ್ತಿ ಐತೇನೋ? ಹೆಂಗೆ ಗೊತ್ತಾಗುತ್ತೆ ಐತೆ ಅಂತೇಳಿ? ಏನಿಲ್ಲ, ಅದರ ಸ್ಥಿತಿಯನ್ನು ಚೇಂಜ್ ಮಾಡ್ರಿ. ಅದರ ಸ್ಥಿತಿಯನ್ನು ಕೆಳಗೆ ಬಿಡೋದ್ರೆ ಮ್ಯಾಲೆ ತಗೋರಿ, ಮ್ಯಾಲೆ ತಗೊಂಡು ನಿಮ್ಮ ಕಾಲಿಂದ ಮುಂದೆ ಚಾಕ್ರಿ, ಕೈ ಬಿಟ್ಬಿಡ್ಕಲ್ಲ, ಸರ್ರ ಅಂತ ಬೀಳುತ್ತೆ. ಇಷ್ಟು ದೊಡ್ಡ ಕಲ್ಲು ತೊಗೊಂಡು ನಿಮ್ಮ ಕಾಲು ಜಿಬ್ಬೆ ಆಗ್ತದೆ. ಅಂದ್ರೆ ನೀ ಏನು ನಿರ್ಜೀವ ವಸ್ತು ಅಥವಾ ಕಲ್ಲು ಏನಿದಾವಲ್ಲ, ಇವುಗಳ ಸ್ಥಿತಿಯನ್ನು ಚೇಂಜ್ ಮಾಡಿರೋ ದೇ ವಿಲ್ ಶೋ ದೇರ್ ಎನರ್ಜಿ. ಅವರ ಸ್ಥಿತಿಯನ್ನು ಬದಲಾಯಿಸಿದ್ರೆ ಅವ್ರು ತಮ್ಮ ಎನರ್ಜಿಯನ್ನು ತೋರಿಸ್ತಾನೆ. ಬೇಕಾದ್ರೆ ಡೆಮೋ ಬೇಕಾದ್ರೆ ಹೊರಗಡೆ ಹೋಗ್ರಿ, ಒಂದು ದೊಡ್ಡ ಕಲ್ಲು ತಗೋರಿ, ತೊಗೊಂಡು ನಿಮ್ಮ ಮುಂದೆ ಕಾಲಿಟ್ಟು ಬಿಟ್ಬಿಡ್ರಿ.
ಆ ಜಿಬಳಿಗೆ ಅಥವಾ ಶಕ್ತಿ ಪೊಸೆಸ್ ಮಾಡೈತೆ ಅಂತ ಏನಿಲ್ಲ ಅಂತಂದ್ರೆ ಶಕ್ತಿ ಪೊಸೆಸ್ ಮಾಡಿಲ್ಲ ಅಂತ ಅಂದ್ರೆ ಇದರ ಅರ್ಥ ಏನು? ಒಂದು ವಸ್ತುವಿನ ಸ್ಥಿತಿಯನ್ನ ಬದಲಾಯಿಸುವುದರಿಂದ ಅದು ಎನರ್ಜಿಯನ್ನ ಹೊಂದುತ್ತದೆ. ದಟ್ ಎನರ್ಜಿ ಇಸ್ ಕಾಲ್ಡ್ ವಾಟ್? ಪೊಟೆನ್ಷಿಯಲ್ ಎನರ್ಜಿ, ಪ್ರಚಂಡ ಶಕ್ತಿ. ಹೌದಾ? ಒಂದು ವಸ್ತುವಿನ ಸ್ಥಿತಿ ನೋಡಿ, ಅದು ನೆಲ ಇತ್ತು, ಅದು ಸ್ಥಿತಿ ಏನು ಚೇಂಜ್ ಮಾಡಿ ಮೇಲೆ ಇಟ್ಟಿದ್ರು, ಸ್ಥಿತಿ ಚೇಂಜ್ ಆಗ್ತಿಲ್ಲ, ಪೊಸಿಷನ್ ಚೇಂಜ್ ಆಗ್ತಿಲ್ಲ, ಸ್ಟೇಟ್ ಚೇಂಜ್ ಆಗ್ತಿಲ್ಲ. ಹೌದಿಲ್ಲ? ಚೇಂಜ್ ಆಗಿಬಿಡ್ರಿ. ಹೌದಿಲ್ಲ? ಇಟ್ ಇಸ್ ಪೊಸೆಸಿಂಗ್ ಇಟ್ಸ್ ಎನರ್ಜಿ. ಅದು ಅಲ್ಲೇ ಇತ್ತಂದ್ರೆ it will not possess any type of energy, but when you change its position, then definitely it is showing its energy. ಅಂದ್ರೆ ಯಾವ ವಸ್ತುಗಳ ಸ್ಥಿತಿಯನ್ನ ಬದಲಾಯಿಸಿದಾಗ ಒಂದು ಎನರ್ಜಿಯನ್ನು ಪಡೆದುಕೊಳ್ತವ, that energy is called what? ಪ್ರಚಂಡ ಶಕ್ತಿ or potential energy. ಹೌದಿಲ್ಲ? The energy possessed by a body by a virtue of its state and position. ಒಂದು ವಸ್ತುವಿನ ಸ್ಥಿತಿ ಅಥವಾ ಅದರ ಪೊಸಿಷನ್ ಚೇಂಜ್ ಮಾಡಿದಾಗ ಅದು ಹೊಂದತಕ್ಕಂತಹ ಶಕ್ತಿಗೆ ಪ್ರಚಂಡ ಶಕ್ತಿ, ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳಿ. ಈಗ ನಿನ್ನ ಹೆಸರು XYZ ಅನ್ಕೊಂಡು, ಅದ ಇವನ ಹೆಸರು A, ಇವನ ಹೆಸರು B. ಈಗ ಅವನು ಸುಮ್ಮ ಕೊಡ್ತಾನೆ, ಏನ ಒಬ್ಬ ಚೂಡ್ತಾನೆ ಹಿಂದ, ಹಿಂಗೆ ಹೊಳ್ಳಿ ಹೊಡ್ತಾನೆ ಸುಮ್ಮಲ್ಲೇಪ ಅಂತ, ಮತ್ತೆ ಚೂಡ್ತಾನೆ ಸುಮ್ಮಲ್ಲೇಪ ಅಂತ, ಮತ್ತೆ ನೋಡಾಲೇ ಮತ್ತಂತಾನೆ, ಮತ್ತು ಚೂಡ ಯಾರು ಹಾಕಿ ಕರೆದ್ಬಿಡ್ತಾವ. ಅವನ ಸ್ಥಿತಿ ಚೇಂಜ್ ಆಯ್ತು. ಅವ್ನು ಫಸ್ಟ್ ಸ್ಟ್ರಾಂಗ್ ಇದ್ದ, ಅವ್ನು ಚೂಟು ಎಕ್ಸೈಟ್ ಆಗಿಬಿಟ್ಟ, ಆ ಚೂಟ ಧಣ್ಣ ಹೊಡಿತಾನ. ಸ್ಥಿತಿ ಚೇಂಜ್ ಆಯ್ತಿಲ್ಲ ಅಂದ, ಸ್ಥಿತಿ ಚೇಂಜ್ ಆಯ್ತು, ರಪ್ಪ ಹೊಡೆದವನು. ಅಂದ್ರೆ ಒಂದು ವಸ್ತುವಿನ ಸ್ಥಿತಿ ಚೇಂಜ್ ಆಯ್ತಂದ್ರೆ ಅವನ ಶಕ್ತಿ ಹೊರಗೆ ಬರ್ತದ. ಆ ಶಕ್ತಿ ಏನದು? ಪ್ರಚಂಡ ಶಕ್ತಿ, ಪೊಟೆನ್ಷಿಯಲ್ ಎನರ್ಜಿ ಅಂತ ಅನ್ಬೇಕು. ಹೌದು ಇಲ್ಲ? ಎಸ್ ನೋ? ಈಗ ನ್ಯೂಟನ್ ಸ್ಟೋರಿ ನೋಡ್ತೀವಿ ನೀವು. ನ್ಯೂಟನ್ ತೆಳ್ಳಗಿದ್ರಂತೆ, ಅವ್ರು ಶಾಲ್ಯಾಗ ದಪ್ಪಗ ದೈತ್ಯಗಾಗಿದ್ದಂತ, ಹಂಗ ಕೊಳಕೆ ಅಂತಿದ್ದಂತ. ಮತ್ತೆ ಅವ್ರು ಕನ್ನಡ ಬರೀತಿರ್ತಾರೆ ನೋಡ್ರೆ, ಅವ್ರ ಭಾಷೆಗಳು ಕೊಳಕೆ ಅಂತಿದ್ದಂತ. ಇವ್ರಿಗೆ ತಡೆದು ಸಾಕಾತ. ಒಂದು ಏನು ಮಾಡ್ಬಿಟ್ರೆ ನ್ಯೂಟನ್ ಹಾಕಿ ಅವ್ನು ಹಣದ್ಬಿಟ್ರಂತ, ತಪ್ಪಿದಂತ ಆದ್ರೂ ಅವ್ನು ಹಾಕಿ ಹಣದ್ಬಿಟ್ರಂತ. ಯಾಕೆ ಹೇಳ್ರಿ? ಫಸ್ಟ್ ಫಾರ್ಮ್ ಇದ್ರು, ಅನಿಸ್ಕೊಂಡು ಎಕ್ಸೈಟ್ ಆಗ, ಅವ್ರ ಸ್ಥಿತಿ ಚೇಂಜ್ ಆಯ್ತು, ಅವ್ರ ಇದ್ದ ಎನರ್ಜಿ ಹೊರಗೆ ಬಂತು. ಯಾವ ಎನರ್ಜಿ ಅದು? ಪೊಟೆನ್ಷಿಯಲ್ ಎನರ್ಜಿ. ಈ ರೀತಿ ಒಂದು ವಸ್ತುವಿನ ಸ್ಥಿತಿ ಬದಲಾಗುವುದರಿಂದ ಅದು ಎನರ್ಜಿನ ಹೊಂದುತ್ತದೆ. ದಟ್ ಎನರ್ಜಿ ಇಸ್ ಕಾಲ್ಡ್ ವಾಟ್? ಪ್ರಚಂಡ ಶಕ್ತಿ, ಪೊಟೆನ್ಷಿಯಲ್ ಎನರ್ಜಿ. ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ದ ಎನರ್ಜಿ ಗೇನ್ಡ್ ಬೈ ಎ ಬಾಡಿ ಬೈ ಎ ವರ್ಚು ಆಫ್ ಇಟ್ಸ್ ಸ್ಟೇಟ್ ಆರ್ ಪೊಸಿಷನ್ ಈಸ್ ಕಾಲ್ಡ್ ಆಸ್ ಪೊಟೆನ್ಷಿಯಲ್ ಎನರ್ಜಿ. ಈಗ ಇನ್ನೊಂದು ಎನರ್ಜಿ ಇದೆ, ಕೈನೆಟಿಕ್ ಎನರ್ಜಿ ಅಂತ, ಚಲನ ಶಕ್ತಿ ಅಂತ. ಈಗ ನೀವು ಓಡ್ತಾ ಇರ್ತೀರಿ, ಫುಲ್ಲು ಓಡ್ತೀರಿ, ನಾ ಟೈಮರ್ ಹಚ್ಚಿದ್ರೆ ಹಿಂಗೆ ಓಡ್ಬಿಡ್ತಾರೆ, ಸ್ಟಾಪ್ ಅಂದ್ಬಿಡ್ತಾನೆ, ಆಮೇಲೆ ನಿಂತ್ಬಿಡ್ತೀರ. ನೀವು ನಿಂತರು ನೀವೊಂದು 10 ಹೆಜ್ಜೆ ಹೋಗ್ತೀರಿ ಮುಂದೆ. ಹೌದು ಇಲ್ಲ? ಹಾಗಾದ್ರೆ ಯಾಕೆ ನೀವು ಓಡಿದ್ರು ನಿಮ್ಮ ಬಾಡಿ ನಿಮ್ಮ ಬಾಡಿ ಯಾಕೆ ಮುಂದೆ ಹೋಗ್ತೈತಿ? ಯಾಕಂದ್ರೆ ಒಂದು ವಸ್ತು ಚಲನೆಗೆ ತೊಡಗಿದಾಗ ತನ್ನ ಚಲನೆಯ ಕಾರಣದಿಂದ ಅದು ಎಕ್ಸ್ಟ್ರಾ ಎನರ್ಜಿಯನ್ನು ಪಡ್ಕೊಳ್ತದ. ಆ ಎನರ್ಜಿ ಪಡ್ಕೊಳ್ಳೋದ್ರಿಂದ ನಿಮ್ಮ ಬಾಡಿ ನಿಲ್ಸಿದ್ರು ನೀವು 10 ಹೆಜ್ಜೆ ಮುಂದೆ ಹೋಗ್ತೀರಿ. ಹೌದಿಲ್ಲ? ಅಂದ್ರೆ ವಸ್ತು ಚಲನೆ ಒಳಗೆ ತೋರಿಸ್ತದೆ, ಅದೇನು ಎಕ್ಸ್ಟ್ರಾ ಎನರ್ಜಿಯನ್ನು ಪಡ್ಕೊಳ್ತಲ್ಲ, ದಟ್ ಎಕ್ಸ್ಟ್ರಾ ಎನರ್ಜಿ ಇಸ್ ಕಾಲ್ಡ್ ವಾಟ್? ಚಲನ ಶಕ್ತಿ, ಕೈನೆಟಿಕ್ ಎನರ್ಜಿ ಅಂತ ಕರೀತಾರೆ. Getting the idea? Or what do you mean by kinetic energy? The energy gained by the body by a virtue of its chalane, by a virtue of its motion is called what? Kinetic energy. Observe ಮಾಡಿದ್ರೆ ನೀವಲ್ಲ, ಈಗ ನೀವು ಬೌನ್ಸ್ ಸ್ಕೂಟಿ ಮೇಲೆ ಹೊಂಟಿರ್ತೀರಿ, ಸ್ಕೂಟಿ ಅಂತ ಪಲ್ಸರ್ ಬೈಕ್ ಮೇಲೆ ಪಟ್ಟ ಬೇಕು ಬಿಡ್ರಿ, ಗಾಡಿ ನಿಂತ್ಬಿಡುತ್ತೆ, ಎಲ್ಲ ಸ್ಪೀಡ್ ಡ್ಯಾಮ್ ಸ್ವಲ್ಪ ಮುಂದೆ ಹೋಗ್ಬೇಕು, ಆದಿನಿಂದ ಬಂತು ಬಿಕಾಸ್ ಆಫ್ ಇಟ್ಸ್ ಮೋಷನ್. ಹೌದು ಇಲ್ಲ? ದಟ್ ಇಸ್ ಕಾಲ್ಡ್ ವಾಟ್? ಕೈನೆಟಿಕ್ ಎನರ್ಜಿ. ಈ ರೀತಿ ಒಂದು ವಸ್ತು ಚಲನೆಯ ಕಾರಣದಿಂದ ಅದು ಪಡೆದುಕೊಳ್ಳತಕ್ಕಂಥ ಶಕ್ತಿಗೆ ಚಲನ ಶಕ್ತಿ ಅಂತೇವೆ. ಒಂದು ವಸ್ತುವಿನ ಸ್ಥಿತಿ ಅಥವಾ ಪೊಸಿಷನ್ ಚೇಂಜ್ ಆಗೋದ್ರಿಂದ ಅದು ಪಡೆದುಕೊಳ್ಳತಕ್ಕಂಥ ಶಕ್ತಿಗೆ ಪೊಟೆನ್ಷಿಯಲ್ ಎನರ್ಜಿ, ಪ್ರಚಂಡ ಶಕ್ತಿ ಅಂತ ಕರೀತೀವಿ. In this way, anybody can possess either chalana shakti or prachana shakti, either kinetic energy or potential energy, and that energy is always industry. That is conserved industry. Artha aita? Getting the idea? And this is about law of conservation of energy. What do you mean by law of conservation of energy? According to law of conservation of energy, energy can neither be created nor be destroyed, but it can be transformed from one rupa to another rupa, from one form to another form. Artha aita? Okay, ಇನ್ನೂ ಒಂಥರ ಹೇಳ್ಬೋದು ಇದು ಡೆಫಿನೇಷನ್ ಸಿಂಪಲ್ ಆಗಿ.
ಹೌದಾ? ಸಿ ಇಲ್ಲಿ ಐಸೋಲೇಟೆಡ್ ಸಿಸ್ಟಮ್ ಅಂತ ಬರ್ತದೆ. ಏನು? ಐಸೋಲೇಟೆಡ್ ಸಿಸ್ಟಮ್ ಅಂತ ಬರ್ತದೆ. ಐಸೋಲೇಟೆಡ್ ಸಿಸ್ಟಮ್. ಐಸೋಲೇಟೆಡ್ ಸಿಸ್ಟಮ್ ಅಂದ್ರೆ ಏನು? ಐಸೋಲೇಟೆಡ್ ಸಿಸ್ಟಮ್ ಅಂದ್ರೆ ಏನು ನೋಡ್ರಿ. ದ ಸಿಸ್ಟಮ್ ಆನ್ ವಿಚ್ ನೋ ಬಾಹ್ಯ ಬಲ ಪ್ರಯೋಗ ಆಕ್ಟ್ಸ್. ಅಂದ್ರೆ ಯಾವ ಸಿಸ್ಟಮ್ ಮೇಲೆ ಬಾಹ್ಯ ಬಲ ಪ್ರಯೋಗ ಆಗತಿರಬಾರದು ಆ ಸಿಸ್ಟಮ್ಗೆ ನಾವೇನಂತ ಕರಿತೇವೆ? ಐಸೋಲೇಟೆಡ್ ಸಿಸ್ಟಮ್ ಅಂತ ಕರಿತೇವೆ. ಈಗ ನೀವೆಲ್ಲ ಡೆಸ್ಕ್ ಮೇಲೆ ಕುಂತೀರಿ. ಯು ಆರ್ ಆಲ್ ಐಸೋಲೇಟೆಡ್ ಸಿಸ್ಟಮ್ ಆರ್ ನಾಟ್? ನನ್ನ ಕ್ವಶನ್. ನೀವೆಲ್ಲ ಆರಾಮ್ ಕುಂತೀರಿ ಈಗ, ಹೌದು ಇಲ್ಲ? ನೀವೆಲ್ಲ ಐಸೋಲೇಟೆಡ್ ಸಿಸ್ಟಮ್ ಹೌದಲ್ಲ? ನಿಮ್ಮ ಮೇಲೆ ಬಾಹ್ಯ ಬಲ ಪ್ರಯೋಗ ಆಗಕತ್ತೈತಿ? ಈಗ ಆಗಕತ್ತೈತಿ? ಹೇಳಿ ನೋಡ. ನಿಮ್ಗೆ ಯಾವ ಸಲ ನಮ್ಮ ಮೇಲೆ ಯಾವುದೇ ಬಾಹ್ಯ ಬಲ ಪ್ರಯೋಗ ಆಗ್ತಿಲ್ಲ ಅನ್ನೋರು ಯಾರಿದ್ರಿ? ಎಲ್ಲ ಕೂತಿರ್ಲ ಈಗ? ನಿಮ್ಮ ಮೇಲೆ ಬಾಹ್ಯ ಬಲ ಪ್ರಯೋಗ ಆಗತ್ತೆ, ಎಕ್ಸ್ಟರ್ನಲ್ ಫೋರ್ಸ್ ಆಕ್ಟ್ ಆಗತ್ತೆ ನಿಮ್ಮ ಮೇಲೆ? ಇಲ್ಲ. ಎಸ್ ಆರ್ ನೋ? ಎಸ್ ಅನ್ನೋ ಕೈ ಐತಿ, ಇಲ್ಲ ಅನ್ನೋ ಕೈ ಐತಿ. ಇಲ್ಲ ಅನ್ನೋ ಕೈ ಐತಿ. ರೈಸ್ ಯುವರ್ ಹ್ಯಾಂಡ್. ಕಮ್ ಆನ್, ರೈಸ್ ಯುವರ್ ಹ್ಯಾಂಡ್. ಓಕೆ. ಬಾಹ್ಯ ಬಲ ಪ್ರಯೋಗ ಆಗತ್ತೆ ಅನ್ನೋ ಕೈ ಐತಿ. ಅಲ್ಲ, ಮನುಷ್ಯನ ಆಗೋದಿಲ್ಲ, ಜೀವ ಐತಿಲ್ಲ, ಸತ್ತಿರೋ ಏನು ಕೈ ಐತ್ರಿ? ನಿಮ್ಮ ಮೇಲೆ ಬಾಹ್ಯ ಬಲ ಪ್ರಯೋಗ ಆಗ್ತಿಲ್ವಾ? ಕೈ ಐತಿ. ಆಗತ್ತಿಲ್ಲ. ನಮ್ಮ ಮೇಲೆ ಬಾಹ್ಯ ಬಲ ಪ್ರಯೋಗ ಆಗೋದಿಲ್ಲ ಅನ್ನೋದು. ಒಂದು ಕೆಲಸ ಮಾಡ್ರಿ, ಒಂದು ಡೆಮೋ ಕೊಡ್ತೇನೆ. ಹಿಂಗೆ ಕೈ ಇಡ್ರಿ, ಹಿಂಗೆ ಕೈ ಇಟ್ಟಿದ್ದೀರಾ? ಒಂದು ತಾಸು ಉಂಡು ಮುಂದ್ಬಿಟ್ಟು ಹಿಂಗೆ ಹೇಳ್ಕೊಂಡು ನಿಮ್ಮ ಕೈ ಸೋಲ್ತೋ ಇಲ್ಲ? ಸೋಲ್ತೋ ಇಲ್ಲ? ಹಿಂಗೆ ಹೇಳ್ಕೊಂಡು ಮುಂದ್ಬಿಡಿ ಕೈ. ಸೋಲ್ತೋ ಇಲ್ಲ? ನೋಡ್ರಿ, ನಿಮ್ಗೊಂದು ಸೆನ್ಸೇಷನ್ ಆಗಿದೆ. ಕೈ ಮ್ಯಾಲ್ ಜಗದಾಗುತ್ತೆ, ಕೆಳ ಜಗದಾಗುತ್ತೆ. ಕೈ ಹಿಂಗೆ ಹಿಡಿದ್ರೆ ಮ್ಯಾಲ್ ಜಗಿದೆ ಆಗುತ್ತೆ, ಕೆಳ ಜಗಿದೆ ಆಗುತ್ತೆ. ಕೆಳಗೆ ಬರೋದಿಲ್ಲ. ಯಾಕೆ ಹೇಳ್ರಿ? ಗುರುತ್ವಾಕರ್ಷಣ ಬಲ ನಿಮ್ಮ ಮೇಲೆ ಆಕ್ಟ್ ಆಗ್ತಾ ಕುಂತೀರಿ ನೀವು. ಒಂದೇ ಗುರುತ್ವಾಕರ್ಷಣ ಬಲ ಹಿಂಗೆ ತೇಲಾಡ್ತಿದ್ರಿ ಹಿಂಗೆ, ಹೌದಿಲ್ಲ? ಅಂದ್ರೆ ಯು ಆರ್ ನಾಟ್ ಐಸೋಲೇಟೆಡ್ ಸಿಸ್ಟಮ್. ಯು ಆರ್ ಆಲ್ ನಾಟ್ ಐಸೋಲೇಟೆಡ್. ನೀವು ಐಸೋಲೇಟೆಡ್ ಸಿಸ್ಟಮ್ ಅನ್ನಾಗ ಬರೋದಿಲ್ಲ. ಯಾಕಂದ್ರೆ ನಿಮ್ಮ ಮೇಲೆ ಬಾಹ್ಯ ಬಲ ಪ್ರಯೋಗ ಆಗತೈತಿ. ಗುರುತ್ವಾಕರ್ಷಣ ಬಲ, ಗ್ರಾವಿಟೇಷನ್ ಫೋರ್ಸ್ ನಿಮ್ಮ ಮೇಲೆ ಆಕ್ಟ್ ಆಗೋದ್ರಿಂದ ನೀವು ಹಿಂಗೆ ಕುಂತೀರಿ. ಇಲ್ಲ ಹಿಂಗೆ ತೇಲಾಡ್ತಿದ್ರಿ. ಚಂದ್ರ ಮೇಲೆ ಹೋಗ್ರಿ, ಹಿಂಗೆ ಕುಂಡ್ರಾಕ್ ಆಗೋದಿಲ್ಲ ನಿಮಗೆ, ಹೌದಿಲ್ಲ? ಅಂದ್ರೆ ಯು ಆರ್ ನಾಟ್ ಐಸೋಲೇಟೆಡ್ ಸಿಸ್ಟಮ್. ನೀವು ಐಸೋಲೇಟೆಡ್ ಸಿಸ್ಟಮ್ ಅನ್ನಾಗ ಬರೋದಿಲ್ಲ ನೀವು, ಯಾಕಂದ್ರೆ ನಿಮ್ಮ ಮೇಲೆ ಬಾಹ್ಯ ಬಲ ಪ್ರಯೋಗ ಆಗ್ತಾ ಇದೆ. ಓಕೆ, ಇದನ್ನ ಚಾಪೀಸ್ ಅನ್ನ ಕೈ ಬಿಟ್ಟಿದ್ರೆ ಕೆಳಗೆ ಬೀಳ್ತದ. ಯಾಕೆ ಹೇಳಿ? ಬಿಕಾಸ್ ಆಫ್ ಗ್ರಾವಿಟೇಷನ್ ಫೋರ್ಸ್. ದಿಸ್ ಚಾಪೀಸ್ ಇಸ್ ಆಕ್ಟೆಡ್ ಅಪಾನ್ ಬೈ ಗ್ರಾವಿಟೇಷನ್ ಫೋರ್ಸ್. ಹೆನ್ಸ್ ಇಟ್ ಇಸ್ ಆಲ್ಸೋ ನಾಟ್ ಎ ಐಸೋಲೇಟೆಡ್ ಸಿಸ್ಟಮ್. ಅದೇ ಈ ಚಾಪೀಸ್ ಅನ್ನ ಬಾಹ್ಯಾಕಾಶಕ್ಕೆ ಒಯ್ಯಿರಿ, ಸ್ಪೇಸ್ ದಾಗ ಒಯ್ಯಿರಿ, ಕೈ ಬಿಡಿದ್ರೆ ಬೀಳುವುದಿಲ್ಲ ಅಂತ ಹೇಳ್ತಾರೆ. ಇದರ ಅರ್ಥ ಏನ? ಇಟ್ ಇಸ್ ನಾಟ್ ಆಕ್ಟೆಡ್ ಅಪಾನ್ ಬೈ ಎನಿ ಫೋರ್ಸ್, ಹೆನ್ಸ್ ಇಟ್ ಇಸ್ ಕಾಲ್ಡ್ ವಾಟ್? ಐಸೋಲೇಟೆಡ್ ಸಿಸ್ಟಮ್. ಹೌದು ಇಲ್ಲೋ? ನಿರ್ವಾತದೊಳಗೆ ಒಂದು ವಸ್ತುವನ್ನು ಇಡ್ರಿ, ಇಟ್ ಇಸ್ ಆಲ್ಸೋ ಐಸೋಲೇಟೆಡ್ ಸಿಸ್ಟಮ್. ಅಲ್ಲಿ ಗ್ರಾವಿಟೇಷನ್ ಫೋರ್ಸ್ ಆಕ್ಟ್ ಆಗ್ತಿರಬಾರ್ದ ಅಂತ ಒಂದು ನಿರ್ವಾತವನ್ನು ಕ್ರಿಯೇಟ್ ಮಾಡಿ ಅಲ್ಲಿ ಒಂದು ವಸ್ತುವನ್ನು ಇಡ್ರಿ, ಇಟ್ ಇಸ್ ಕಾಲ್ಡ್ ವಾಟ್? ಐಸೋಲೇಟೆಡ್ ಸಿಸ್ಟಮ್. ಅಂದ್ರೆ ಯಾವ ವಸ್ತುವಿನ ಮೇಲೆ ಬಾಹ್ಯ ಬಲ ಪ್ರಯೋಗ ಆಗುವುದಿಲ್ಲವೋ ಅಂತ ವಸ್ತುವನ್ನ, ಅಂತ ಸಿಸ್ಟಮ್ ಅನ್ನ ನಾವೇನಂತ ಕರಿತೇವೆ? ಐಸೋಲೇಟೆಡ್ ಸಿಸ್ಟಮ್ ಅಂತ ಕರಿತೇವೆ. But what do you mean by isolated system? The system on which no external force acts. That system is called what? Isolated system. ಹೌದಾ? Yes or no? ಹಾಗಾದ್ರೆ ಐಸೋಲೇಟ್ ಯಾವುದೇ ವಸ್ತುವಿನ ಮೇಲೆ ಬಾಹ್ಯ ಬಲ ಪ್ರಯೋಗ ಆಗಲಿಲ್ಲ ಅಂದ್ರೆ ಆ ವಸ್ತುವಿಗೆ ಇರ್ತಕ್ಕಂಥ ಶಕ್ತಿ ಇದ್ದಷ್ಟೇ ಇರ್ತದೆ. ಇದಕ್ಕೆ ನಾವು ಏನು ಹೇಳ್ತೀವಿ? ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಅಂದ್ರೆ ಹಿಂಗೂ ಡಿಫೈನ್ ಮಾಡಬಹುದು. ಹೆಂಗ? ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ, ದ ಟೋಟಲ್ ಎನರ್ಜಿ ಆಫ್ ಆನ್ ಐಸೋಲೇಟೆಡ್ ಸಿಸ್ಟಮ್ ಆಲ್ವೇಸ್ ರಿಮೈನ್ಸ್ ಕಾನ್ಸ್ಟಂಟ್. ಆ ಸಿಸ್ಟಮ್ ಹೇಗಿರಬೇಕು? ಐಸೋಲೇಟೆಡ್ ಇರಬೇಕು. ಒಂದು ವೇಳೆ ಆ ಸಿಸ್ಟಮ್ ಮೇಲೆ ಬಾಹ್ಯ ಬಲ ಪ್ರಯೋಗ ಆಗ್ತಿತ್ತಪ್ಪ ಅಂತಂದ್ರೆ ಅದರ ಎನರ್ಜಿ ಇದ್ದಷ್ಟೇ ಇರಂಗಿಲ್ಲ. ಅದಕ್ಕೆ ನಾವು ಐಸೋಲೇಟೆಡ್ ಸಿಸ್ಟಮ್ ಅಂತ ತಗೊಳ್ತೀವಿ. ಹಿಂಗೂ ಡಿಫೈನ್ ಮಾಡಬಹುದು. ಎರಡು ಡೆಫಿನೇಷನ್ ಆಗಿದೆ. ಒಂದನೇ ಡೆಫಿನೇಷನ್ ಏನು? ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ, ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡಿಸ್ಟ್ರಾಯ್ಡ್ ಬಟ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಫಾರ್ಮ್ ಟು another form. This is one definition. According to law of conservation of energy, the total energy of an isolated system always remains constant. Simple definition. ಎರಡು ಒಂದ ಬಟ್ಟ ತಿಳ್ಕೋಬೇಕು.
ಅರ್ಥ ಆಗುತ್ತೆ ನಾಳ್ದು. ಓಕೆ, ನಾವು ಕಮ್ ಟು ದ ನೆಕ್ಸ್ಟ್ ಲಾ, ದಟ್ ಇಸ್ ಕಾಲ್ಡ್ ವಾಟ್? ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್. ಬಹಳ ಇಂಪಾರ್ಟೆಂಟ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಇಂಟ್ರೆಸ್ಟಿಂಗ್. ಲಾ ಕನ್ಸರ್ವೇಷನ್ ಆಫ್ ಚಾರ್ಜ್ ಬಹಳ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಸೆಕೆಂಡ್ ಪಿಶ್ಯೂ ಬಹಳ ಡೀಪರ್ ಕಳಿತೀನಿ. ಹೌದಾ? ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂದ್ರೇನು? ಒಂದು ವಸ್ತುವಿಗೆ ಚಾರ್ಜ್ ಇರ್ತತೋ ಇಲ್ಲ, ಚಾರ್ಜಸ್ ಎರಡು ಟೈಪ್ಸ್, ಪಾಸಿಟಿವ್ ಚಾರ್ಜ್, ಇನ್ನೊಂದು ನೆಗೆಟಿವ್ ಚಾರ್ಜ್. ಇದ್ರ ಬಗ್ಗೆ ಡೆಪ್ತ್ ಐಡಿಯಾನ ನೀವು ಸೆಕೆಂಡ್ ಪಿಶ್ಯೂ ಕಲಿತೀರಿ. ಇಲ್ಲಿ ಶಾರ್ಟ್ ಕಟ್ ಹೇಳ್ತೇನೆ. In the universe, all substances, either it is living or non-living, all are made up of ಪರಮಾಣುಗಳು, all are made up of atoms. ಜಗತ್ತಿನಲ್ಲಿ ಸಜೀವ ಇರಬಹುದು ಅಥವಾ ನಿರ್ಜೀವ ಇರಬಹುದು, ಅವೆಲ್ಲವೂ ಪರಮಾಣುಗಳಿಂದ ಮಾಡಲ್ಪಟ್ಟಿವೆ. Accept it or not? This board is made up of atoms. This chalk piece is made up of atoms. Your desks are made up of atoms. Your pen is made up of atoms. The floor is made up of atoms, the ceiling is made up of atoms, and the walls are made up of atoms. In this way, in the universe, whatever it is, all are made up of atoms. Do you accept it or not? ಒಪ್ಪಿಕೊಳ್ತೀರಾ? ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳು, ಈ ಶರ್ಟ್ ಇರಬಹುದು, ಯಾರೇ ಇರಬಹುದು, ಪರಮಾಣುಗಳಿಂದ ಮಾಡಲ್ಪಟ್ಟಾವ. ಹಂಗಾರೆ ಪರಮಾಣುಗಳಿಗೆ ಏನೇನೈತಿ? ಆಟಮ್ಸ್ ಸ್ಟಾರ್ಟ್ ಮಾಡ್ಯಾರ ನಿಮ್ ಸರ್ ಕೆಮಿಸ್ಟ್ರಿ ಒಳಗ. Atom is made up of protons, electrons and neutrons. Atom ಒಳಗಡೆ ಏನೇನದವ? protons ಅದಾವ, neutrons ಅದಾವ, electrons ಅದಾವ. ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಬಂಧಿತ ಆಗಿ ಸೆಂಟರ್ದಲ್ಲಿ ಇವೆ, ಅದಕ್ಕೆ ನಾವು ನ್ಯೂಕ್ಲಿಯಸ್ ಅಂತ ಕರಿತೀವಿ. ನೆಗೆಟಿವ್ಲಿ ಚಾರ್ಜ್ ಎಲೆಕ್ಟ್ರಾನ್ಸ್ ಆ ನ್ಯೂಕ್ಲಿಯಸ್ ಸುತ್ತಲೂ ಸರ್ಟನ್ ಆರ್ಬಿಟಲ್ಸ್ ಗಳಲ್ಲಿ ಸುತ್ತುತ್ತಾ ಇದೆ. ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಆಟಮ್. Okay, protons and neutrons are present exactly at the center of the atom, and electrons are revolving around the nucleus. Only you know this. In this way, atom is made up of proton, neutron, electron. And one more thing you should remember: ಇಲ್ಲಿ plus E ಅಂತಂದ್ರೆ proton, minus E ಅಂತಂದ್ರೆ electron. ಅಂದ್ರೆ the charge on proton is taken as positive, and the charge on electron is taken as negative. ಹಂಗಾರೆ ಎಷ್ಟು ಹೇಳುವುದು? ಮ್ಯಾಗ್ನಿಟ್ಯೂಡ್ ಎಷ್ಟು ಚಾರ್ಜ್ ಇದೆ? 1.6 into 10⁻⁻⁹ coulomb. This is the magnitude of charge on proton and electron. The only difference is its charge is positive. Proton the charge positivity, electron the charge negativity. Magnitude ಪರಿಮಾಣ ಎಷ್ಟಿದೆ? 1.6 into 10⁻⁻⁹ coulomb. ಕೆಮಿಸ್ಟ್ರಿ ಒಳಗೆ ಓದಿದ್ವಿ, ಹೌದಾ? ಓಕೆ, ಈಗ ಒಂದು ಕೆಲಸ ಮಾಡೋಣ. ಹಂಗಾರ ಪರಮಾಣುವಿನಲ್ಲಿ ಚಾರ್ಜಸ್ ಅದಾವ ಅಂದಾಗ ಪ್ರೋಟಾನ್ ಅದಾವು, ಎಲೆಕ್ಟ್ರಾನ್. ಒಂದು ಥಿಂಗ್ ನಿಮ್ಗೆ ಗೊತ್ತಿರ್ಬೇಕೇನಪ್ಪ ಅಂದ್ರೆ, ನಿಮ್ಮ ಈ ಬಾಡಿ ಒಳಗಿರ್ಬೋದು, ಈ ನೆಲದ ಎಲ್ಲರಿಗೂ ಚಾರ್ಜಸ್ ಅದಾವ ಅಂತ ನಮ್ಗೆ ಮುಟ್ಟಿದ್ರೆ ಶಾಕ್ ಹೊಡಿಬೇಕು. ಹಂಗಾರೆ ನಿಮ್ಮ ಒಬ್ಬೊಬ್ಬರು ಮುಟ್ಟಿಗೋರಿ ಶಾಕ್ ಹೊಡಿತೀವಿ ನೋಡು. ಡೆಸ್ಟ್ ಆಗಿ ಜುಮ್ ಜುಮ್ ಅನ್ನಾಗತ್ತಾನ, ನಿಮಗೇನು ಜುಮ್ ಜುಮ್ ಅನ್ನಾಗತ್ತೆ. ಮತ್ತು ಚಾರ್ಜ್ ಇದ್ರೂ ಕೂಡ ಯಾಕೆ ಶಾಕ್ ಹೊಡಿತಾ ಇಲ್ಲ? ಎಲ್ಲ ಚಾರ್ಜ್ ಇದ್ದರೆ ಶಾಕ್ ಹೊಡಿತಾನೆ. ಎಲೆಕ್ಟ್ರಿಕಲ್ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಆಗ್ತದೆ. ದ ಚಾರ್ಜಸ್ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ಎಲೆಕ್ಟ್ರಿಕ್ ಫೀಲ್ಡ್. ಹೌದಾ? ಅಂದ್ರೆ ಆ ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಈ ಚಾಕ್ಲೇಟ್ ಚಾರ್ಜ್ ಅದಾವ, ಆಟಮ್ಸ್ ಮಾಡ್ಬಿಟ್ಟಿದೆ, ಚಾರ್ಜ್ ಅದಾವ. ಅಂದ್ರೆ ಇದನ್ನ ಮುಟ್ಟಿ ನಾವು ಶಾಕ್ ಹೊಡಿಬೇಕು. ಶಾಕ್ ಹೊಡಿತಾ ಇದೆ ಯಾಕೆ? ಯಾರು ಹೇಳ್ತೀರಿ? ಈಗ ಡೆಸ್ಕ್ ಖರ್ಚಿಗೆ ಕೊಟ್ಟರೆ ಶಾಕ್ ಹೊಡಿಬೇಕು, ಹೊಡಿತಾ ಇಲ್ಲ. ಯಾಕೆ ಶಾಕ್ ಹೊಡಿಲಿಲ್ಲ? ಯಾಕೆ ಹೊಡಿವಲ್ತ? ಯಾಕಂತಂದ್ರೆ ಈ ಬೋರ್ಡ್ ಮುಟ್ಟಿ ಶಾಕ್ ಹೊಡಿವಲ್ತ. ಯಾಕಂದ್ರೆ ಎಷ್ಟು ಪ್ರೋಟಾನ್ಸ್ ಇರ್ತಾವಲ್ಲ ಅಷ್ಟೇ ಎಲೆಕ್ಟ್ರಾನ್ಸ್ಗಳನ್ನ ಹೊಂದ್ಯಾವ. ಈಗ 10 ಪ್ರೋಟಾನ್ಸ್ ಅದಾವ ಅಂದ್ರೆ ಪ್ಲಸ್ 10 E ಆಗಿದೆ. ಹೊಡೆದ ಚಾರ್ಜ್ ಎಲೆಕ್ಟ್ರಾನ್ 1.6 into 10⁻⁹ coulomb. ಹೌದಾ? ಎಷ್ಟು ಪ್ರೋಟಾನ್ಸ್ ಅಲ್ಲ ಅಷ್ಟೇ ಎಲೆಕ್ಟ್ರಾನ್ಸ್ ಇರ್ತಾವ ಅಂದ್ರೆ -10 ಪ್ಲಸ್ 10 -10 0. ಈಗ ಟೋಟಲ್ ಚಾರ್ಜ್ ಏನಾಯ್ತು? 0 ಆಯ್ತು. ದಟ್ಸ್ ವೈ ಯು ಆರ್ ನಾಟ್ ಫೀಲಿಂಗ್ ಎನಿ ಎಲೆಕ್ಟ್ರಿಕ್ ಶಾಕ್. ಹೌದಲ್ಲ? ಈ ಡೆಸ್ಕ್ ಇವೆಲ್ಲದವಲ್ಲ, ಇಲ್ಲಿ ಏನಾಗ್ತಾ ಇದೆ ಅಂತಾರೆ, ಎಷ್ಟು ಪ್ರೋಟಾನ್ಸ್ ಅದಾವಲ್ಲ ಅಷ್ಟೇ ಎಲೆಕ್ಟ್ರಾನ್ಸ್ ಹೊಂದ್ಯಾವ. ಅದಕ್ಕೆ ಟೋಟಲ್ ಚಾರ್ಜ್ ಏನಾಯ್ತು? 0 ಆಯಿತು.
ಟೋಟಲ್ ಚಾರ್ಜ್ 0 ಆಗೈತಿ ಬಟ್ ಚಾರ್ಜ್ ಇಲ್ಲ ನಂಗರ ಅದಾವ ಚಾರ್ಜಸ್ ಅದಾವ ಬಟ್ ಹೆಂಗ ಅದಾವ ಎಷ್ಟು ಪಾಸಿಟಿವ್ ಚಾರ್ಜಸ್ ಅದಾವ ಅಂದ್ರೆ ಎಷ್ಟು ಪ್ರೋಟಾನ್ಸ್ ಅದಾವ ಅಷ್ಟೇ ನೆಗೆಟಿವ್ ಚಾರ್ಜಸ್ ಅಷ್ಟೇ ಎಲೆಕ್ಟ್ರಾನ್ಸ್ ಅದಾವ ಹೀಗಾಗಿ ನೆಟ್ ಚಾರ್ಜ್ ಏನಾಗುತ್ತೆ 0 ಆಗೈತಿ ಅದಕ್ಕೆ ನಮಗೆ ಇದನ್ನು ನೋಡಿದ್ರೆ ಶಾಕ್ ಆಗಿದೆ ಹೌದು ಇಲ್ಲ ಎಸ್ ಆರ್ ನೋ ಗೆಟಿಂಗ್ ದಿ ಐಡಿಯಾ ಹಂಗಾರೆ ಒಂದು ವಸ್ತು ಚಾರ್ಜ್ ಹೆಂಗ ಮಾಡೋದು ನೋಡಿ ಈಗ ನಾವೊಂದು ಎಕ್ಸಾಂಪಲ್ ಕೊಡ್ತೀವಿ ಹಿಯರ್ ಐ ವಿಲ್ ಕನ್ಸಿಡರ್ ಎ ಗ್ಲಾಸ್ ರಾಡ್ ಇದೇನು ಗ್ಲಾಸ್ ರಾಡ್ ಹಿಯರ್ ಐ ವಿಲ್ ಕನ್ಸಿಡರ್ ಎ ಗ್ಲಾಸ್ ರಾಡ್ ಕೂಡ ಆಟಮ್ಸ್ ಇಂದ ಮಾಡ್ಬಿಟ್ಟಿದ್ದ ಹಂಗಾರೆ ಇದರೊಳಗೆ ಎಷ್ಟು ಪ್ರೋಟಾನ್ಸ್ ಅನ್ಕೋಣ 1 2 3 4 5 5 ಪಾಸಿಟಿವ್ ಚಾರ್ಜ್ ಅಂದ್ರೆ 5 ಪ್ರೋಟಾನ್ಸ್ ಅದಾವ 1 2 3 4 5 5 ನೆಗೆಟಿವ್ ಚಾರ್ಜ್ ಅದಾವ ಅಂದ್ರೆ 5 ಎಲೆಕ್ಟ್ರಾನ್ಸ್ ಅದಾವ 5 protons ಅದಾವ 5 electrons ಅದಾವ what is the net charge is 0 ಯಾವಾಗ ಒಂದು ವಸ್ತುವಿನ net charge 0 ಆಗಿರುತ್ತೋ that substances are considered as neutral bodies ಅಂತ ಕರೀತೀವಿ ಅರ್ಥ ಆಯ್ತಾ ಏನು ಕರೀತೀವಿ neutral bodies ಅಂತ ಕರೀತೀವಿ ಅಂದ್ರೆ what do you mean by neutral body ಅಂತ ಏನು ಬರೀಬೇಕು the body which possesses zero charge the body whose net charge is 0 that body is known as neutral bodies ಅಂತ ಕರೀತೀವಿ ಯಾವ ವಸ್ತುವಿಂದು ನೆಟ್ ಚಾರ್ಜ್ 0 ಆಗಿದೆಯೋ ಅಂತ ವಸ್ತುಗಳಿಗೆ ನಾವು ನ್ಯೂಟ್ರಲ್ ಬಾಡೀಸ್ ಎನ್ನುತ್ತೇವೆ the bodies which possess zero charge are known as neutral bodies ಅಂತ ಕರೀತೀವಿ ಹಾಗಾದ್ರೆ ಇದು ನ್ಯೂಟ್ರಲ್ ಬಾಡಿ ಹೌದಾ ಇದಾವಲ್ಲ ನ್ಯೂಟ್ರಲ್ ಬಾಡಿ ಯಾಕೆ ಹೇಳಿ 8 ಪ್ರೋಟಾನ್ಸ್ ಅದಾವ ಅಷ್ಟೇ ಎಲೆಕ್ಟ್ರಾನ್ ಹಂಗಾರೆ ನೆಟ್ ಚಾರ್ಜ್ 0 ಆಯ್ತು ಚಾರ್ಜ್ ಇಲ್ಲ ನಂಗಲ್ಲ ಚಾರ್ಜ್ ಅದಾವ ಈಕ್ವಲ್ ಅದಾವ ಎಷ್ಟು ಪಾಸಿಟಿವ್ ಚಾರ್ಜ್ ಅದಾವ ಎಷ್ಟು ಅಷ್ಟೇ ನೆಗೆಟಿವ್ ಚಾರ್ಜ್ ಹಿಂಗಾಗಿ ಟೋಟಲ್ ಚಾರ್ಜ್ 0 ಆಗಿದೆ ಹಂಗಾರೆ ಇಟ್ ಈಸ್ ಅವರ್ ನ್ಯೂಟ್ರಲ್ ಬಾಡಿ ಇದು ಚಾರ್ಜ್ ಆಗೈತೆ ಅದು ಚಾರ್ಜ್ ಆಗಿಲ್ಲ ಇದು ಚಾರ್ಜ್ ಆಗಿಲ್ಲ ಇದು ನ್ಯೂಟ್ರಲ್ ಬಾಡಿ ಇನ್ನೊಂದು ಕ್ವೆಶ್ಚನ್ ಮಾಡೋಣ ಈಗ ಇದೊಂದು ಸಿಲ್ಕ್ ಕ್ಲಾತ್ ಅನ್ಕೋ ಏನಿದೆ ಸಿಲ್ಕ್ ಕ್ಲಾತ್ ಅನ್ಕೋ ಅಂದ್ರೆ ರೇಷ್ಮೆ ಬಟ್ಟೆ ಹೌದಾ ಇದ್ರ ಮೇಲೆ ಎಷ್ಟು ಅನ್ಕೊಳ್ಳೋಣ 1 2 3 4 5 6 6 ಪ್ರೋಟಾನ್ಸ್ ಅದಾವ ಓಕೆ 1 2 3 4 5 6 6 ಎಲೆಕ್ಟ್ರಾನ್ಸ್ ಅದಾವ but what is the net charge it is also 0 but it is also neutral body ಈಗ ಚಾರ್ಜ್ what is the charge on glass rod 0 what is the charge on silk 0 ನಾವು ಎರಡು ನ್ಯೂಟ್ರಲ್ ಬಾಡೀಸ್ ಈಗ ಏನು ಮಾಡೋಣ ಗೊತ್ತಾ ಈಗ ನಾವು ಚಾರ್ಜ್ ಮಾಡೋಣ ಎರಡು ಹೆಂಗೆ ಮಾಡೋಣ when the glass rod is rubbed with silk ಈ ಗ್ಲಾಸ್ ರಾಡ್ ಅನ್ನು ತಗೊಂಡು ಸಿಲ್ಕ್ ಜೋಡಿ ತಿಕ್ಕುದು ಉಜ್ಜುದು ರಬ್ ಮಾಡೋಣ ಏನಾಗ್ತದೆ ಸ್ಮಾಲ್ ಅಮೌಂಟ್ ಆಫ್ ಹೀಟ್ ಎನರ್ಜಿ ಇಸ್ ಪ್ರೊಡ್ಯೂಸ್ಡ್ ಎರಡು ವಸ್ತುಗಳನ್ನ ಘರ್ಷಣೆ ಮಾಡಿದಾಗ ಹೀಟ್ ಪ್ರೊಡ್ಯೂಸ್ ಆಗತ್ತಲ್ಲ when a glass rod is rubbed with the silk small amount of heat energy is released ಸ್ವಲ್ಪ ಅಮೌಂಟ್ ಆಫ್ ಹೀಟ್ ಎನರ್ಜಿ ರಿಲೀಸ್ ಆಗುತ್ತೆ ಆ ಹೀಟ್ ಎನರ್ಜಿ ಏನ್ ಮಾಡ್ತದೆ ಗೊತ್ತಾ ಇಲ್ಲಿ ಏನಿತ್ತಲ್ಲ ಎಲೆಕ್ಟ್ರಾನ್ಸ್ ಗ್ಲಾಸ್ ರಾಡ್ ದಲ್ಲಿ ಇರತಕ್ಕಂತ ಎಲೆಕ್ಟ್ರಾನ್ಗಳನ್ನ ರಿಲೀಸ್ ಮಾಡ್ತೈತಿ ಈಗ ಒಂದು ಎಲೆಕ್ಟ್ರಾನ್ ಗ್ಲಾಸ್ ರಾಡ್ ದಿಂದ ಸಿಲ್ಕ್ ಬಂದು ಜಮಾ ಆತಂಕೊಳ್ಳಿ when you rub the glass rod with the silk what happens small amount of heat energy is liberated and that heat energy release the electron from the glass rod ಹಂಗಾರೆ ಒಂದು ಎಲೆಕ್ಟ್ರಾನ್ ಕಳ್ಕೊಳ್ತು ಈಗ ನೋಡ್ರಿ ಹಂಗಾರೆ ಎಷ್ಟು ಪ್ರೊಡಕ್ಟ್ಸ್ ಅದಾವ 1 2 3 4 5 ಪ್ಲಸ್ 5e ಹೌದಾ ಎಷ್ಟು ಎಲೆಕ್ಟ್ರಾನ್ಸ್ 1 2 3 4 ಮೈನಸ್ 4e ಆಯ್ತು ಹಂಗಾರೆ ವಾಟ್ ಇಸ್ ದ ಚಾರ್ಜ್ charge is plus 1e ಆತು ಅಂದ್ರೆ ಮ್ಯಾಚ್ ಚಾರ್ಜ್ ಎಷ್ಟು ಬಂತು ಪಾಸಿಟಿವ್ ಬಂತು ಹೌದಾ ನಾವು ಇದಕ್ಕೆ ಪಾಸಿಟಿವ್ ಚಾರ್ಜ್ ಹೌದಾ ಇದು ಒಂದು ಎಲೆಕ್ಟ್ರಾನ್ ಪಡ್ಕೊಂತು ಎಲ್ಲಿಂದ ಗ್ಲಾಸ್ ರಾಡ್ದಿಂದ ಹಂಗಾದ್ರೆ ಚಾರ್ಜ್ ಏನಾಗುತ್ತೆ ನೋಡಿ 1 2 3 4 5 6 ಪ್ಲಸ್ 6e 1 2 3 4 5 6 ಪ್ಲಸ್ 1 ಅಂದ್ರೆ ಮೈನಸ್ 7e ಆಗಿದೆ ಹೌದಾ ಹಂಗಾರೆ ಮೈನಸ್ 7e ಒಳಗ ಪ್ಲಸ್ 6e ಹೋದ್ರ ಮೈನಸ್ 1e ನೆಗೆಟಿವ್ಲಿ ಚಾರ್ಜ್
ಹೌದು ಇಲ್ಲ ಅಂದ್ರೆ by losing the electron it is getting a positive charge, by gaining the electron it is getting negative charge. getting the idea or not? ಅಂದ್ರೆ ಯಾವ ವಸ್ತು ತನ್ನ ಎಲೆಕ್ಟ್ರಾನ್ ಕಳ್ಕೊಳ್ತದಲ್ಲ ಅದು ಪಾಸಿಟಿವ್ ಆಗಿ ಚಾರ್ಜ್ ಆಗುತ್ತೆ, ಯಾವ ವಸ್ತು ತನ್ನ ಎಲೆಕ್ಟ್ರಾನ್ ಮತ್ತೊಂದು ವಸ್ತುನ ಪಡ್ಕೊಳ್ತದಲ್ಲ ಅದು ನೆಗೆಟಿವ್ ಆಗಿ ಚಾರ್ಜ್ ಆಗುತ್ತೆ. Do you accept it or not? In this way, by losing the electron, glass rod is becoming positively charged. By gaining the electron, silk is becoming negatively charged. ಮತ್ತೆ ಒಂದು ಎಲೆಕ್ಟ್ರಾನ್ ಕಳ್ಕೊಳ್ತದ, ಮತ್ತೆ ಇಲ್ಲೊಂದು ಜಾಸ್ತಿ ಆಗತ್ತೆ, ಚಾರ್ಜ್ ಏನಾಯ್ತು, ಈಗ 3 ಎಲೆಕ್ಟ್ರಾನ್ 3e ಆಯ್ತು, ಈಗೇನಾಯ್ತು 2e ಆಯ್ತು, ಇದೇನಾಯ್ತು 8e ಆಯ್ತು, ಇದೇನಾಯ್ತು ಮತ್ತೆ 2e ಆಯ್ತು. ಹೌದಿಲ್ಲ? ಹೀಗೆ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆದಾಗ ಇದು ನೆಗೆಟಿವ್ಲಿ ಚಾರ್ಜ್ ಆಗ್ತಾ ಹೋಗುತ್ತೆ, ಇದು ಎಲೆಕ್ಟ್ರಾನ್ ಕಳ್ಕೊಂಡು ಇದು ಪಾಸಿಟಿವ್ ಆಗಿ ಚಾರ್ಜ್ ಆಗ್ತೈತಿ. In this way, by losing the electron, glass rod is becoming positively charged. By gaining electron, silk is becoming negatively charged. Here, you have created the charges. ನೀವೇ the charges ತಂದು ಹಾಕಿರ, ಇದು ಚಾರ್ಜಸ್ ನೀವೇನು ಉತ್ಪತ್ತಿ ಮಾಡಲ್ಲ, ಏನು ಮಾಡಿರಿ ಟ್ರಾನ್ಸ್ಫರ್ ಮಾಡಿರಿ ಅಷ್ಟೇ. ಅಂದ್ರೆ ಇದರ ಅರ್ಥ ಒಂದು ಆ ಎಲೆಕ್ಟ್ರಾನ್ ನಾಶಪಡಿಸೋದು ನೀವು ನಾಶವನ್ನು ಪಡಿಸೋಕ್ಕಾಗಲಿಲ್ಲ, ಕ್ರಿಯೇಟ್ ಮಾಡಿಲ್ಲ ನೀವು. ಅಂದ್ರೆ ಚಾರ್ಜ್ ಅನ್ನು ನಾವು ಕ್ರಿಯೇಟ್ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಡಿಸ್ಟ್ರಾಯ್ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಆದರೆ ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿಗೆ ಟ್ರಾನ್ಸ್ಫರ್ ಮಾಡಬಹುದು. ಇದೇ ಚಾರ್ಜ್ ನಿತ್ಯತ್ವದ ನಿಯಮ. ಅರ್ಥ ಆಯ್ತಾ? What do you mean by law of conservation of energy? Charge can neither be created nor be destroyed, but it can be transferred from one body to another body. You know, for example, when glass rod is rubbed with a silk, what happens? By losing electrons, glass rod becomes positively charged. By gaining electrons, silk becomes negatively charged. In this process, you have not created the electrons, you have just transferred the electrons from glass rod to silk. Here charges are not created, only transferred. This is the meaning of law of conservation of charge. Go ahead, agar ye dino definition. The total charge of an isolated system always remains constant. ಒಂದು ಐಸೋಲೇಟೆಡ್ ಸಿಸ್ಟಮ್ ಮೇಲೆ ನೀವು ಯಾವುದೇ ಬಾಹ್ಯ ಪ್ರಯೋಗ ಆಗಿರುವುದಿಲ್ಲ, ಯಾವುದೇ ಬಾಹ್ಯ ಪ್ರಯೋಗ ಒಂದು ವಸ್ತುವಿನ ಆಗಿರದೇ ಇದ್ದಾಗ ಅದರ ಚಾರ್ಜ್ ಯಾವತ್ತೂ ಚೇಂಜ್ ಆಗಲ್ಲ, ಇದ್ದಷ್ಟೇ ಇರುತ್ತೆ. ದಿಸ್ ಇಸ್ ಕಾಲ್ಡ್ ವಾಟ್? ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್. ಎರಡು ಡೆಫಿನಿಷನ್ ಇದೆ. ಅಂಡರ್ಸ್ಟುಡ್ ಆರ್ ನಾಟ್? ಅಂದ್ರೆ when a body gets positively charged ಅಂದ್ರೆ ಏನು ಬರ್ತದೆ? A body gets positively charged ಹೆಂಗೆ? By losing its electrons. When a body gets negatively charged, then it gains the electrons. This is the meaning of law of conservation of charge. ಹೌದಾ? ಇನ್ನೊಂದು ಎಕ್ಸಾಂಪಲ್ ಕೊಡ್ಬೋದು, ನಿಮ್ದೊಂದು ಎಕ್ಸಾಂಪಲ್ ಕೊಡ್ತಾರೆ ನೋಡ್ರಿ. ಈಗ ಎಲ್ಲಾರು PUC ಸೈನ್ಸ್ ಅಂದ್ರೆ ಭಯ 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 ಹೌದಿಲ್ಲ? ನೀವು SSLC ಮುಗಿದ ತಕ್ಷಣ ಏನ್ ಮಾಡಿದ್ರಿ? SSLC ಮುಗಿದ ತಕ್ಷಣ 19, 18, 17, 75, 65 ಸ್ಕೋರ್ ಮಾಡ್ಕೊಂಡ್ರಿ. ಸ್ಕೋರ್ ಮಾಡ್ಕೊಂಡು ಫಸ್ಟ್ ರಿಸಲ್ಟ್ ಬಂತು, ಆಮೇಲೆ ಏನ್ ಸ್ಟಾರ್ಟ್ ಮಾಡಿ ನೀವು ಕಾಲೇಜ್ಗೂ ಹೋಗ್ಲಿಲ್ಲ, ಫಾರ್ಮ್ ತೊಗೊಳಕ್ಕೆ ಹೋಗಲ್ಲ. ಮೊದಲ ಕೆಲವೊಂದು ಸೀನಿಯರ್ ಹುಡುಗರು ಭೇಟಿ ಆದ್ರಿ. ಏನಂತ? ಅಣ್ಣ ಅಕ್ಕ ಸೈನ್ಸ್ ಮಾಡಿ ಹೆಂಗತ್ತಿತ್ತು ಅವು ಚಲೋ ಇದ್ದು ಪಾಡ, ಸೈನ್ಸ್ ಮಾಡ್ತೀನಿ ಭಾಳ ಅಂದ್ಬಿಟ್ಟು ರೆಡಿ ಟೊಸ್. ಹೌದಿಲ್ಲ? ನೀವೆಲ್ಲ ಟೊಸ್ ಆಗಿರ್ತೀರಿ ನೋಡ್ರಿ. ನೀವು ಬಂದಾಗ ಹೆಂಗಿದ್ರಿ ಅಂತಂದ್ರೆ ಯಾವಾಗಲೂ ಒಂದು ವಿದ್ಯಾರ್ಥಿಯಲ್ಲಿ ನ್ಯೂಟ್ರಲ್ ಬಾಡೀಸ್ ಇರ್ತಾರ, ಪಾಸಿಟಿವ್ ಚಾರ್ಜ್ ಇರ್ತಾರ, ನೆಗೆಟಿವ್ ಚಾರ್ಜ್ ಇರ್ತಾರೆ ಶಾಲಾ ಕಾಲೇಜುಗಳಾಗ. ಈಗ ಕೆಲವಷ್ಟು ವಿದ್ಯಾರ್ಥಿ ಹೆಂಗಿರ್ತಾರೆ ಅಂತಂದ್ರೆ ಅವರಲ್ಲಿ ಬೇಸಿಕಲಿ ಎಲ್ಲರಲ್ಲಿ ಎಷ್ಟು ಪಾಸಿಟಿವ್ ಥಾಟ್ಸ್ ಇರ್ತಾವಲ್ಲ ಅಷ್ಟೇ ನೆಗೆಟಿವ್ ಥಾಟ್ಸ್ ಇರ್ತಾವೆ. ಬೇಸಿಕಲಿ ಏನೋ ಎಷ್ಟು ಪಾಸಿಟಿವ್ ಥಾಟ್ಸ್ ಇರ್ತಾವಲ್ಲ ಅಷ್ಟೇ ನೆಗೆಟಿವ್ ಥಾಟ್ಸ್ ಇರ್ತಾವೆ. ಎಷ್ಟು ಸಕಾರಾತ್ಮಕ ಯೋಚನೆಗಳಿರ್ತಾವಲ್ಲ ಅಷ್ಟೇ ನಕಾರಾತ್ಮಕ ಯೋಚನೆ ಇರ್ತಾವೆ. ಈಗ ಒಬ್ಬ ವಿದ್ಯಾರ್ಥಿ ನಾನು ಸೈನ್ಸ್ ಕನ್ನಡ ಮೀಡಿಯಂ ನಾನು ಸೈನ್ಸ್ ಮಾಡಬಲ್ಲೆ, ಇದೇನು ಪಾಸಿಟಿವ್ ಥಿಂಕಿಂಗ್. ಆದರೆ ನಾನು ಕನ್ನಡ ಮೀಡಿಯಂ, ಇದು ನೆಗೆಟಿವ್ ಥಿಂಕಿಂಗ್. ಈಗ ಅದು ಪಾಸಿಟಿವ್ ಚಾರ್ಜ್ ಇರುತ್ತೋ ನೆಗೆಟಿವ್ ಚಾರ್ಜ್ ಇತ್ತು, 0 ಹತ್ತು ಇಲ್ಲ. ನನಗೆ ಓದು ಮನಸ್ಸರ ಭಾಳ ಐತಿ, ನಮ್ಮ ಮನ್ಯಾಗ ಸಪ್ರೇಟ್ ರೂಮ್ ಇಲ್ಲ. ಒಂದು ಪಾಸಿಟಿವ್ ಥಿಂಕಿಂಗ್, ಒಂದು ನೆಗೆಟಿವ್ ಥಿಂಕಿಂಗ್ ಈಸ್ ಈಕ್ವಲ್ ಟು 0. ಇಂಥ ಮಕ್ಕಳು ಹೆಂಗಿರ್ತಾವೆ? ಏನೂ ಮಾಡಿದ್ರೆ ತಟಸ್ಥ,
ಸುಮ್ಮನೆ ಇರ್ತಾವೆ. ಓದಂಗಿಲ್ಲ, ಇತ್ತ ಕಾಲೇಜ್ ಕೊಟ್ಬಿಡುದಿಲ್ಲ, ಇತ್ತ ಓದುದು ಇಲ್ಲ, ತಟಸ್ಥರು. ಯಾಕಂದ್ರೆ ಈಕ್ವಲ್ ಇರ್ತಾವೆ. ಇವು ನ್ಯೂಟ್ರಲ್ ಬಾಡಿ, ದರಿದ್ರರು ಅಂತಾರೆ. ಇನ್ನು ನಾವೇನು ಮಾಡ್ತೀವಿ, ಕೌನ್ಸಿಲಿಂಗ್ ಕ್ಲಾಸ್ ಒಳಗೆ ಏನು ಮಾಡ್ಬಿಡ್ತೀವಿ, ಒಂದು ಮಗುವಲ್ಲಿ ಪಾಸಿಟಿವ್ ಥಿಂಗ್ಸ್ ಇರ್ತಾವಲ್ಲ, ಯಾವಾಗಲೂ ಪಾಸಿಟಿವ್ ಥಿಂಗ್ಸ್ ಅನ್ನು ಅವನ್ನ ತೆಗೆಯಕ್ಕೆ ಬರೋದಿಲ್ಲ. ಯಾಕಂತಂದ್ರೆ ಪ್ರೋಟಾನ್ಸ್ ಅವಾಗಲೂ ನ್ಯೂಟ್ರಾನ್ಸ್ಗೆ ಅಟ್ಯಾಚ್ ಆಗಿರೋ ಪ್ರೋಟಾನ್ ನ್ಯೂಟ್ರಾನ್ನ ಹೊಡಿಬೇಕಂದ್ರೆ ಭಾಳ ಬೇಕು ಶಕ್ತಿ, ಹೊಡ್ಯಕ್ಕೆ ಸಾಧ್ಯನೇ ಇಲ್ಲ. ಹೌದಾ? ಹಂಗ ಈ ಪಾಸಿಟಿವ್ ಥಾಟ್ಸ್ ನಮ್ಮ ಆತ್ಮಕ್ಕೆ ಅಂಟ್ಕೊಂಡವ. ಆತ್ಮ ಅಂದ್ರೆ ನ್ಯೂಟ್ರಲ್ ಬಾಡಿ, ನ್ಯೂಟ್ರಾನ್ಸ್ ಇದ್ದಾಗ ನಮ್ಮೊಳಗೆ ಸೋಲ್ ಐತಿಲ್ಲ, ಆತ್ಮ ಐತೆ. ಆ ಆತ್ಮದ್ದು ಲಕ್ಷಣ ಇರ್ತಂದ್ರೆ ಅದು ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್ ಮಾಡುತ್ತೆ ಆತ್ಮ. ಅಂದ್ರೆ ನ್ಯೂಟ್ರಾನ್ ಏನು ಪ್ರೋಟಾನ್ ಜೋಡಿ ಮಿಂಗಲ್ ಆಗಿರ್ತದೆ, ಹಂಗ ಆತ್ಮ ಜೋಡಿ ಪಾಸಿಟಿವ್ ಥಿಂಕಿಂಗ್ ಮಿಂಗಲ್ ಆಗಿರ್ತವೆ. ಈ ಎಲೆಕ್ಟ್ರಾನ್ ಫ್ರೀ ಇರಲಿಲ್ಲ, ನೆಗೆಟಿವ್ ಥಾಟ್ಸ್ ಹೋಗಿ ಬಂದು ಮಾಡಿರ್ತಾರೆ. ಅರ್ಥ ಆಯ್ತು? ನಾವು ಮನುಷ್ಯನ ಏನು ನೋಡ್ತೇವೆ, ಇಲ್ಲ ನೀನು ಮಾಡ್ಬೋದು, ಹಂಗೆ ಹಿಂಗೆ, ವಿವೇಕಾನಂದ ಹಂಗೆ ಹೇಳಿದ್ರು, ಪರಮಹಂಸ ಹಂಗೆ ಹೇಳಿದ್ರು, ಕೃಷ್ಣ ಹಿಂಗೆ ಹೇಳ್ದ, ಅಲ್ಲ ಹಿಂಗೆ ಹೇಳ್ದ ಅಂತ ಹೇಳಿ ನಿಮ್ಮನ್ನು ಏನು ಮಾಡ್ತೇವೆ, ವಿ ಜಸ್ಟ್ ಗೈಡೆನ್ಸ್ ಅಂತಕ್ಕಂಥ ಹೀಟ್ ಎನರ್ಜಿ ಕೊಡ್ತೇವೆ. ಏನೋ ಗೈಡೆನ್ಸ್ ಅಂತಕ್ಕಂಥ ಹೀಟ್ ಎನರ್ಜಿ. ಇಲ್ಲಿ ಶಿಷ್ಯ ಮತ್ತು ಗುರು ಶಿಷ್ಯ ನಡುವೆ ಘರ್ಷಣೆ ಆಗುತ್ತೆ. ಕ್ಲಾಸ್ ಘರ್ಷಣೆ ಆಯ್ತಲ್ಲ, ನಮ್ಮ ಘರ್ಷಣೆ ಆಗುತ್ತೆ. ಆ ಘರ್ಷಣೆ ಮಾರ್ಗದರ್ಶನ ಅಂತ ಹೀಟ್ ಎನರ್ಜಿ ಕೊಡ್ತೇವೆ. ಅವಾಗ ನಿಮ್ಮ ನೆಗೆಟಿವ್ ಥಾಟ್ಸ್ ತೆಗೆದುಕೊಡ್ತೇವೆ. ನೀವೇನು ಚಾರ್ಜ್ ಇದೆ, ನಿಮ್ಮಲ್ಲಿ 10 ಪಾಸಿಟಿವ್ ಥಾಟ್ಸ್ ಅದಾವ, 10 ನೆಗೆಟಿವ್ ಚಾರ್ಜ್. ಟೋಟಲ್ ಚಾರ್ಜ್ 0. ಒಂದು ನೆಗೆಟಿವ್ ಥಾಟ್ಸ್ ತಗೋದ್ರೆ +1 ತೆಗೆದು, ಇನ್ನೊಂದು ತೆಗೆದ್ರೆ +2 ಮತ್ತು ಹಿಂಗೆ ನಿಮ್ಮ ನೆಗೆಟಿವ್ ಥಾಟ್ಸ್ನ ತೆಗಿತಾ ಅಂದ್ರೆ ನೀವು ಏನು ಚಾರ್ಜ್ ಇರ್ತೀರಿ, ನಿಮ್ಮಲ್ಲಿ ಪಾಸಿಟಿವ್ ಥಾಟ್ಸ್ ಮಾತ್ರ ಇರ್ತಾವ. ವೆರಿ ಎನರ್ಜೆಟಿಕ್. ನಾನು ಡಾಕ್ಟರ್ ಆಗಲಿ, ವೆರಿ ಗುಡ್. ಒಂದು ದೊಡ್ಡ ಪಾಸಿಟಿವ್ ಥಾಟ್ ಬರ್ತದ, ನಾನು ಡಾಕ್ಟರ್ ಆಗಲಿ, ದೊಡ್ಡ ಸರ್ಜನ್ ಆಗಲಿ, ಗುಡ್ ಥಾಟ್. ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿದಾವ, ಇದನ್ನ ಮಾಡಬಾರ್ದಪ್ಪ, ಬಿಟ್ಟು ಬಿಡುವಂತ ಗುಣಗಳನ್ನ ಹೊರಗಿರ್ತಾನೆ. ಕೆಲವೊಂದು ಅವನ್ನ ಹಿಡ್ಕೊಂಡು ಅವೇನು ನೆಗೆಟಿವ್ ಚಾರ್ಜ್ ಆಗ್ತಾವ. ಅವು ದೊಡ್ಡ ಆತಂಕವಾದಿಗಳು. ಯಾವುದನ್ನ ಮಾಡಬಾರ್ದು ಅಂತ ಹೇಳ್ತಲ್ಲ ನೋಡ್ರಿ, 2 ಮಕ್ಕಳು ಇರ್ತಾವ ಕಾಲೇಜ್ ಒಳಗ, 2 ಇರ್ತಾವ. ಇಂಥದ್ದು ಮಾಡಬೇಡ್ರು, ತೆಗೆದುಬಿಡ್ರು, ಬಿಟ್ಟು ಬಿಡ್ತಾವ. ಅವು ಪಾಸಿಟಿವ್ ಚಾರ್ಜ್ ಸಮಾಜಕ್ಕೆ ಒಳ್ಳೇದು ಮಾಡ್ತಾವ. ಈಗ ಇದನ್ನ ಯಾಕೆ ಮಾಡಬಾರ್ದು, ಇದನ್ನ ಮಾಡಬಾರ್ದು, ಅವು ನೆಗೆಟಿವ್ ಚಾರ್ಜಸ್. ಹಿಂಗೆ ಸೊಸೈಟಿ ಒಳಗ, ಕಾಲೇಜ್ ಒಳಗ ಪಾಸಿಟಿವ್ ಚಾರ್ಜ್ ವಿದ್ಯಾರ್ಥಿಗಳು ಇರ್ತಾರ, ನೆಗೆಟಿವ್ ಚಾರ್ಜ್. ಈಗ ಕೆಲವೊಂದು ನ್ಯೂಟ್ರಲ್ ಬಾಡಿ ಇರ್ತಾವ. ಬೆಂಕಿ ಹೊಡೆದ ಏನೋ ಪಟ್ಟಿ ಕೊಡ್ಬೋದ ಲಾಸ್ಟ್. ಗೊತ್ತಾಯ್ತು ಚಾರ್ಜಿಂಗ್ ಅಂದ್ರೆ? In this way, by losing electrons, our body becomes positive charge. By gaining electrons, our body becomes negatively charged. And the body which possess equal number of protons and electrons, those bodies are called as neutral bodies. Hence, they possess zero charge. Understood? Okay. Now come to the next point. That is law of conservation of mass to energy. Law of conservation of mass to energy. ಏನಂದ್ರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಟು ಎನರ್ಜಿ ಅಂತಂದ್ರೆ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಟು ಎನರ್ಜಿ. ಏನಂದ್ರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಟು ಎನರ್ಜಿ ಅಂದ್ರೆ ಏನು? ಮಾಸ್ ಅಂದ್ರೆ ರಾಶಿ, ಎನರ್ಜಿ ಅಂದ್ರೆ ಶಕ್ತಿ. ನಾವು ರಾಶಿಯನ್ನ ಶಕ್ತಿಯನ್ನಾಗಿ ಕನ್ವರ್ಟ್ ಮಾಡಬಹುದು, ಶಕ್ತಿಯನ್ನ ರಾಶಿಯನ್ನಾಗಿ ಕನ್ವರ್ಟ್ ಮಾಡಬಹುದು. ಅರ್ಥ ಆಯ್ತಾ? ಮಾಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಎನರ್ಜಿ ಅಂಡ್ ಎನರ್ಜಿ ಕ್ಯಾನ್ ಆಲ್ಸೋ ಕನ್ವರ್ಟೆಡ್ ಇಂಟು ಮಾಸ್. ದಿಸ್ ಇಸ್ ದ ಮೀನಿಂಗ್ ಆಫ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಟು ಎನರ್ಜಿ. ಅಂದ್ರೆ according to law of conservation of mass to energy, mass can be converted into energy and energy can be converted into mass. In this way, mass and energy both are interconvertible. Yes or no? ಹಂಗಾರೆ ಎಕ್ಸಾಂಪಲ್ ಕೊಡೋಣ. ಈಗ ನೋಡಿ, ಪಾಸಿಟ್ರಾನ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಪಾಸಿಟ್ರಾನ್ ಅಂದ್ರೆ ಏನು? ಪಾಸಿಟ್ರಾನ್ ಮತ್ತು ಎಲೆಕ್ಟ್ರಾನ್ ಬರ್ತಾವ. ಪಾಸಿಟ್ರಾನ್ ಮತ್ತು ಎಲೆಕ್ಟ್ರಾನ್ ಬರ್ತಾವ. ಏನಿವೆ ಎರಡರ ವ್ಯತ್ಯಾಸ ಅಂದ್ರೆ, ಪಾಸಿಟ್ರಾನ್ ಎಲೆಕ್ಟ್ರಾನ್ ನಡುವೆ ವ್ಯತ್ಯಾಸ ಏನು ಗೊತ್ತಲ್ಲ? ಎಲೆಕ್ಟ್ರಾನ್ ಇರ್ತಕ್ಕಂಥ ಎಲ್ಲಾ ಗುಣಗಳು ಇದಕ್ಕಿರ್ತಾವ. ಬಟ್ ಓನ್ಲಿ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ, ಇದು ನೆಗೆಟಿವ್ ಚಾರ್ಜ್ ಹೊಂದಿರ್ತದ, ಇದು ಪಾಸಿಟಿವ್ ಚಾರ್ಜ್ ಹೊಂದಿರ್ತದೆ. ನೋಡಿ, ಎಲೆಕ್ಟ್ರಾನ್ ತೂಕ ಎಷ್ಟು ಬರ್ತೈತಿ? ದ ಮಾಸ್ ಆಫ್ ಎಲೆಕ್ಟ್ರಾನ್ ಈಸ್ ಮೈನಸ್ EM mass of electron is
9.1 into 10 raised to minus 31 kg. In this way, mass of positron plus mass of positron, proton mass of proton mass of positron is it's also 9.1 into 10 raised to minus 31 kg. ಆಮೇಲೆ ಇವು ಎರಡರದ್ದು ಚಾರ್ಜ್ ಎಷ್ಟು ಇರ್ತದೆ ಅಷ್ಟೇ 1.6 into 10 raised to minus 19 ಕೂಲಂಬ್ ಇರ್ತದೆ. ಆದರೆ ಓನ್ಲಿ ಡಿಫರೆನ್ಸ್ ಏನಪ್ಪಾ ಅಂತಂದ್ರೆ ಎಲೆಕ್ಟ್ರಾನ್ ನೆಗೆಟಿವ್ ಚಾರ್ಜ್ ಇರುತ್ತೆ, ಪಾಸಿಟ್ರಾನ್ ಪಾಸಿಟಿವ್ ಚಾರ್ಜ್ ಇರುತ್ತೆ. ತೂಕ ಎಲ್ಲ ಸೇಮ್ ಇರುತ್ತೆ. ಎಲೆಕ್ಟ್ರಾನ್ ತೂಕ ಎಷ್ಟಿತ್ತು ಅಷ್ಟೇ ಪಾಸಿಟ್ರಾನ್ ಐತಿ, ಎಲೆಕ್ಟ್ರಾನ್ ಚಾರ್ಜ್ ಎಷ್ಟಿತ್ತು ಅಷ್ಟೇ ಪಾಸಿಟ್ರಾನ್ ಐತಿ. ಆದರೆ ಎಲೆಕ್ಟ್ರಾನ್ ಮೇಲೆ ಚಾರ್ಜ್ ನೆಗೆಟಿವ್ ಆದ್ರೆ ಪಾಸಿಟ್ರಾನ್ ಮೇಲೆ ಚಾರ್ಜ್ ಪಾಸಿಟಿವ್ ಇರ್ತದೆ. ಇಷ್ಟ ಡಿಫರೆನ್ಸ್ ಅರ್ಥ ಆಯ್ತಾ? ಇದು ಕಲಿತು ಸೆಕೆಂಡ್ ಕ್ವೆಶ್ಚನ್ ಹೇಳ್ತೀನಿ. ಓಕೆ, ಇಲ್ಲಿ ಒಂದು ಪಾಸಿಟ್ರಾನ್ ಮತ್ತು ಎಲೆಕ್ಟ್ರಾನ್ ಇದಕ್ಕೆ ಮಾಸ್ ಐತಲ್ಲ, ಎಷ್ಟಿತ್ತು ಮಾಸ್ 9.1 into 10 raised to minus 31 kg. ಇದ್ರ ಮಾಸ್ 9.1 into 10 raised to minus 31 kg ಮಾಸ್ ಐತೆ. ಈಗ ಇವನು ಎರಡನ್ನು ಸ್ಪೀಡ್ ಆಗಿ ಬಂದು ಎರಡು ಒಂದಕ್ಕೊಂದು ಡ್ಯಾಶ್ ಆಗಿ ಬಂದ್ರೆ ಎರಡೂ ಡಿಸಪಿಯರ್ ಆಗ್ತಾವ. ಡಿಸಪಿಯರ್ ಆಗಿ ಗಾಮಾ ರೇಡಿಯೇಷನ್ ಉಂಟಾಗ್ತದ. ಏನುಂಟಾಗ್ತದೆ? ಗಾಮಾ ರೇಡಿಯೇಷನ್ ವಿಚ್ ಕಾಸಸ್ ಹೈ ಎನರ್ಜಿ. ಹೌದಾ? ಹೆಚ್ಚು ಶಕ್ತಿ ಉಳಿರ್ತಕ್ಕಂಥ ಗಾಮಾ ರೇಡಿಯೇಷನ್ ಪ್ರೊಡ್ಯೂಸ್ ಯಾವಾಗ? when the positron collides, collide ಅಂದ್ರೆ ಡಿಕ್ಕಿ ಹೊಡೆಯುವುದು. when the positron collides with the electron, both are disappearing. ಎರಡು ಡಿಸಪಿಯರ್, ಮಾಯ ಆಗಿಬಿಡ್ತಾರೆ. ಮಾಯಾಗಿ they are going to produce high energy gamma radiation. ಇಲ್ಲಿ ಎನರ್ಜಿ ಆಗಿಲ್ಲ, ತೂಕ ಇತ್ತು, ಮಾಸ್ ಇತ್ತು, ಎನರ್ಜಿ ಆಯ್ತು. ಎಸ್ ಆರ್ ನೋ? ಎಸ್ ಆರ್ ನೋ? the mass is going to convert it into energy. ಅಟಮ್ ಬಾಂಬ್ ಹೆಂಗಿರುತ್ತೆ? ಇಷ್ಟ ಇರುತ್ತಲ್ಲ, ಒಂದು ಬಾಲ್ ಇದ್ದಂಗೆ ಇರುತ್ತೆ. ಹಿಂಗೆ ಏನೋ ಹಿಂಗೆ ಬೂಚ್ ಕಿತ್ತು ಹಿಂಗೆ ಒಗಿತಾರ, ಅಟಮ್ ಬಾಂಬ್ ಹುಡ್ಕೊಂಬರ್ರಿ, ಅದಕ್ಕೆ ಒಂದು ಪೀಸಸ್ ಸಿಗುತ್ತೆ ಇವಾಗ ಸಿಗೋದಿಲ್ಲ. ಏನಾಗ್ತದ? ಎನರ್ಜಿ ಆಯಿತು. ಹೌದು ಇಲ್ಲ? ಅಟಮ್ ಬಾಂಬ್ ಹಿಂಗೆ ಕಡ್ದು ಒಗಿತಾರಲ್ಲ, ಅದು ಫಸ್ಟ್ ಮಾಸ್ ಇರ್ತದ. ಎಷ್ಟು ಗ್ರಾಮ್ ಇರ್ತದೆ? ಅದು ಕೆಜಿನೋ ಗ್ರಾಮ್ ಇರ್ತೈತಿ, ನಾವೇನು ನೋಡಿಲ್ಲ ಅದು. ಹೌದಾ? ಇಷ್ಟು ಇರ್ತದ, ಒಗಿತಾರ, ಒಗದಾಗ ಹುಡ್ಕೊಂಬರೋದನ್ನ ಪೀಸ್ ಹಾಸ್ಕೊಂಡ್ಬಿಡ್ತಾರ. ಇಲ್ಲ, ಆಲ್ ತೂಕ, ಆಲ್ ಮಾಸ್ ಕಸ್ಕೊಂಡು ಎನರ್ಜಿ. ಹೌದಿಲ್ಲ? ನ್ಯೂಟ್ರಾನ್ಸ್ ಮಲ್ಟಿಪ್ಲೈ ಆಗಿ 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 ಅವೆಲ್ಲ ಎನರ್ಜಿ ಆಗಿ ಮಾಡಿದೆ. ಅಲ್ಲಿ ಮಾಸ್ ಏನಾಗ್ತದೆ? ಎನರ್ಜಿ ಆಯಿತು. ಹೌದು ಇಲ್ಲ? ಇನ್ ದಿಸ್ ವೇ ಮಾಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಎನರ್ಜಿ. ಮಾಸ್ ವೇಸ್ಟ್ ಆಗಲಿಲ್ಲ. ಮೈಂಡ್ ಮಾಸ್ ವೇಸ್ಟ್ ಕನ್ವರ್ಟ್ ಆಯ್ತು, ಏನಾಗಿದೆ? ಎನರ್ಜಿ. ಹಂಗಾರೆ ಇನ್ನೊಂದು ತಗೊಳ್ಳಿ, ಮಾಸ್ ಇದ್ದು ಎನರ್ಜಿ ಆಗಿತ್ತು. ಹಂಗಾರೆ ಎನರ್ಜಿಯನ್ನ ಮಾಸ್ ಕನ್ವರ್ಟ್ ಮಾಡ್ಬೋದು. ಹೆಂಗೆ ನೋಡಿ, ಗಾಮಾ ರೇಡಿಯೇಷನ್ ಗೆ ಹೈ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡಿ. ಏನೋ ಹೈ ಎಲೆಕ್ಟ್ರಿಕ್ ಫೀಲ್ಡ್ ಗೆ ಅಪ್ಲೈ ಮಾಡಿ. when you apply the electric field to the gamma radiation, ಈ ಗಾಮಾ ರೇಡಿಯೇಷನ್ ಗೆ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ನ ಅಪ್ಲೈ ಮಾಡಿಬಿಟ್ರಂದ್ರೆ ಇದು ಮತ್ತೆ ಪಾಸಿಟ್ರಾನ್ ಮತ್ತು ಎಲೆಕ್ಟ್ರಾನ್ ಆಗಿ ಸ್ಪ್ಲಿಟ್ ಆಗತ್ತೆ. ನೋಡಿ, when the gamma radiation, high energy gamma radiation is subjected to electric field, strong electric field, again it splits into positron and electron, which causes mass. This energy is mass. ಹೌದಲ್ಲ? in this way mass can be converted into energy and energy can be converted into mass. This is the meaning of law of conservation of mass to energy, and these concepts are going to study in detail in second class. Yes sir, ಗೊತ್ತಾಗ್ತದೆ. ಈ ಲಾ ಆಫ್ ಕನ್ಸರ್ವೇಷನ್ ಎನರ್ಜಿ, ಲಾ ಆಫ್ ಕನ್ಸರ್ವೇಷನ್ ಮಾಸ್ ಟು ಎನರ್ಜಿ ಎರಡನ್ನೂ ಸೆಕೆಂಡ್ ಕ್ವೆಶ್ಚನ್ ಅಂತ ಸ್ಟಡಿ ಮಾಡ್ತೀವಿ ಡಿಟೇಲ್ ಆಗಿ. ಜಸ್ಟ್ ಐ ಆಮ್ ಡೂಯಿಂಗ್ ದ ಇಂಟ್ರೊಡಕ್ಷನ್. ಓಕೆ, ಅಂಡ್ ದಿಸ್ ಇಸ್ ಅಬೌಟ್ ತ್ರೀ laws, three fundamental laws. ನೋಡಿ, first one is law of conservation of energy, second one is law of conservation of charge, third one is law of conservation of mass to energy, and I have given the examples also. Okay, ಇನ್ನು ಎರಡು laws ನಾವು ಯಾವ್ಯಾವ ಅಂತಂದ್ರೆ law of conservation of linear momentum,
law of conservation of linear momentum. ಐದನೇದು law of conservation of angular momentum. Okay, ಇವೆರಡು law ಅದಾವ. ನಾಲ್ಕನೇದು law of conservation of linear momentum, ಐದನೇದು law of conservation of angular momentum. ಓಕೆ, ಈ 3 laws ಬಗ್ಗೆ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ನಾಳೆ ನಾವು ಇವೆರಡು laws ಬಗ್ಗೆ ಡೀಟೇಲ್ ಆಗಿ ಕಲಿಯೋಣ. ಓಕೆ, ಈ ಮೂರು laws ಅರ್ಥ ಆಯ್ತು? Understood perfectly 100%? Okay, if you have doubts you can ask me. Okay.